ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸಾಧನಾ ಶಂಕರ್ ಅಕಾಡೆಮಿಯಲ್ಲಿ ಸ್ನೇಹಿತರೆ HSTR, GPSTR, PSTR, ಕರ್ನಾಟಕ TET ಎಕ್ಸಾಮ್ಗೆ ನೋಡಿ, ಕರ್ನಾಟಕ TET ಎಕ್ಸಾಮ್ಗೆ ಮತ್ತು ಸೆಂಟ್ರಲ್ TET ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಲಾಸಸ್ಗಳನ್ನು ಫ್ರೀಯಾಗಿ ಕೊಟ್ಟಿದ್ದೀವಿ ಸ್ನೇಹಿತರೆ. ಮತ್ತು ಅಷ್ಟೇ ಅಲ್ಲ, ಏನು 28-29% ಹುಡುಗರು ಮಾತ್ರ ತೇರ್ಗಡೆ ಆಗಿದ್ದಾರೆ. ಉಳ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ನೆಕ್ಸ್ಟ್ ಇಯರ್ ಕರ್ನಾಟಕ TET ಆ್ಯಂಡ್ CTET ಯಾವುದೇ ರೀತಿ ಪ್ರಶ್ನೆಗಳು ಬರಲಿ, ಆ ರೇಷಿಯೋ 50ಗೆ ಮುಟ್ಟಬೇಕು. ಆ ಲೆವೆಲ್ಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆನ್ಲೈನ್ ಕ್ಲಾಸನ್ನು ನಾನು ನಿಮ್ಮ ಜೊತೆಗೆ ಸ್ಟಾರ್ಟ್ ಮಾಡ್ತೀವಿ ಸ್ನೇಹಿತರೆ, TETಗೆ ಸಂಬಂಧಪಟ್ಟಿದ್ದು. ಅದರ ಜೊತೆಗೆ ಯಾರೆಲ್ಲ TET ಪಾಸ್ ಆಗಿದ್ದೀರಾ ಅವರಿಗೆ GPSTR ಎಕ್ಸಾಮ್ ಇದೆ, PSTR ಎಕ್ಸಾಮ್ ಇದೆ. ಯಾರೆಲ್ಲ TET ಆಗಿಲ್ಲ ಅವರು ಡೈರೆಕ್ಟಾಗಿ HSTR ಎಕ್ಸಾಮ್ ಬರಿಬೋದು ಸ್ನೇಹಿತರೆ. ಈ ಥರ HSTR, GPSTR, PSTR ಈ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಕ್ಲಾಸಸ್ಗಳು ಒಂದು ಆ್ಯಪ್ನ ಮೂಲಕ ನಿಮಗೆ ಸಂಕ್ರಾಂತಿಗೆ ರಿಲೀಸ್ ಆಗುತ್ತೆ ಸ್ನೇಹಿತರೆ. ತುಂಬ ಕಡಿಮೆ ಖರ್ಚಲ್ಲಿ ಇರುತ್ತೆ. ಮತ್ತು ಈ ಆ್ಯಪನ್ನು ಯಾರು ಪರ್ಚೇಸ್ ಮಾಡ್ತಾರೋ ಅವ್ರು ಯಾವ ಸಬ್ಜೆಕ್ಟನ್ನು ಪರ್ಚೇಸ್ ಮಾಡ್ತಾರೋ ಅದಕ್ಕೆ ಸಂಬಂಧಪಟ್ಟಂಥ LBA ಕ್ವಶನ್ಸು ಅಂದರೆ ತುಂಬ ಮಜಾ ಇದೆ. ಅದು ಈ ಸತಿ 10th ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳು 8th 9th 10th ಕೊಟ್ಟಿದ್ದಾನೆ. ಆ 8th 9th 10th ಕೊಟ್ಟಿರ್ತಕ್ಕಂಥ ಆ ಪ್ರಶ್ನೆಗಳನ್ನು ಏನು ಮಾಡ್ತೀವಿ, ಸಾಲ್ವ್ ಮಾಡ್ತಕ್ಕಂತಹ ಒಂದು ಫ್ರೀ ಕ್ಲಾಸಸನ್ನು ಇವುಗಳನ್ನು ಪರ್ಚೇಸ್ ಮಾಡಿದವರಿಗೆ ಕೊಡ್ತೀವಿ. ಅದರ ಜೊತೆಗೆ ಜನರಲ್ ಸೈನ್ಸ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಕ್ಲಾಸ್, ಜನರಲ್ ಕನ್ನಡ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಕ್ಲಾಸ್ ಆ್ಯಂಡ್ ಕಂಪ್ಯೂಟರ್ ಕ್ಲಾಸ್, ಈ ಕ್ಲಾಸಸ್ಗಳನ್ನು ಫ್ರೀಯಾಗಿ ಕೊಡ್ತೀವಿ ಸ್ನೇಹಿತರೆ. ಸದ್ಯ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರ ಬಾಳಿಗೆ ಬೆಳಕಾಗತ್ತೆ. ಹಾಗಾಗಿ ಒಂದು ಸೂರ್ಯ ತನ್ನ ಪಥವನ್ನು ಬದಲಾಯಿಸ್ತಕ್ಕಂಥ ದಿನ ನಮ್ಮ ಆ್ಯಪನ್ನು ರಿಲೀಸ್ ಮಾಡಬೇಕಂತ ಮಾಡಿದ್ದೀವಿ ಸ್ನೇಹಿತರೆ. ಓಕೆ ನೋಡಿ, ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ. ಏನು ಸರ್ ಇದು ಅಂಥ ಪ್ರಶ್ನೆಗಳು? ನೋಡಿ, ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಈ ಸೈನ್ಸ್ ಇದೆಯಲ್ವಾ, ಈ ವಿಜ್ಞಾನದ ಬಗ್ಗೆ ಒಂದು ಕೆಲವು ಎಕ್ಸಾಮ್ಗಳಲ್ಲಿ 12 ಕ್ವಶನ್ ಬರುತ್ತೆ, 13 ಕ್ವಶನ್ ಬರುತ್ತೆ, 14 ಬರುತ್ತೆ, 15 ಬರುತ್ತೆ. ಲಾಸ್ಟ್ ಟೈಮ್ FDAದಲ್ಲಿ 40 ಕ್ವಶನ್ಸ್ಗಳು ಬರುತ್ತೆ. ಈ ಥರನೂ ಬರ್ಬೋದು. ಬಟ್ ಯಾವ ಥರನದು ಪ್ರಶ್ನೆಗಳು ಬರಲಿ, ಆ ಪ್ರಶ್ನೆಗಳಲ್ಲಿ 30-40% ಪ್ರಶ್ನೆಗಳೇನಾಗಿರುತ್ತೆ ಅಂದರೆ ರಿಪೀಟೆಡ್ ಪ್ರಶ್ನೆಗಳಾಗಿರುತ್ತೆ. ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳೇನಾಗಿರುತ್ತೆ, ಬೇರೆ ಬೇರೆ ರೂಪದಲ್ಲಿ ರಿಪೀಟ್ ಆಗಿರುತ್ತೆ. ಆ ಥರ ಪದೇ ಪದೇ ರಿಪೀಟ್ ಆಗ್ತಕ್ಕಂತಹ ಬಹುಮುಖ್ಯ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಮತ್ತು ಇದು ಒಂದು ಎಕ್ಸಾಮ್ ಅಂತಲ್ಲ, ಇದು RIC 2022ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು. ಈ ಪ್ರಶ್ನೆ ಪತ್ರಿಕೆ ನೋಡಿದಾಗ ಹಳೆಯ ಎಕ್ಸಾಮಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಯಾರು ಕ್ಲೀನಾಗಿ ಸಾಲ್ವ್ ಮಾಡಿರ್ತಾನೋ ಅವನು RICಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬಟ್ ಕೆಲವೊಂದು ಟ್ರಿಕ್ಕಿ ಪ್ರಶ್ನೆಗಳಿರ್ತಾವೆ. ಆ ಟ್ರಿಕ್ಕಿ ಪ್ರಶ್ನೆಗಳು ಹೆಂಗಪ್ಪ ಅಂದರೆ, ಕನ್ನಡದಲ್ಲಿರ್ತಾವ, ಇಂಗ್ಲೀಷಲ್ಲಿ ಇರ್ತಾವ, ಕನ್ನಡದಲ್ಲಿ ಗೂಟ ಹೊಡಿತಾವ, ಇಂಗ್ಲೀಷಲ್ಲಿ ನೋಡಿಬಿಟ್ರೆ ಕರೆಕ್ಟಾಗಿ ಆನ್ಸರ್ ಸಿಗ್ತಾವೆ. ಆ ಥರ ಪ್ರಶ್ನೆಗಳಿದೆ. ಅದರಲ್ಲಿ ಇದು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಯಾವುದಂದ್ರೆ ಈಗ ಹಾಕ್ಕೊಂಡಿರ್ತಕ್ಕಂಥ ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆ ನೋಡಿ. ಈ ಪ್ರಶ್ನೆಯನ್ನು ನೋಡಿದಾಗ ನಿಮಗೆ ಸಿಗುತ್ತೆ ಇಲ್ಲಿ ಈಸಿಯಾಗಿ 2 ಥರ ಇದೆ ಉತ್ತರ. ಈ ಕೆಳಗಿನವುಗಳಲ್ಲಿ ಯಾವ ಶಬ್ದ ಉಳಿದವುಗಳಿಗಿಂತ ಭಿನ್ನವಾಗಿದೆ ಅಂತ. ನೋಡಿ, ನಾವು ಸೈಕಲಾಜಿಕಲಾಗಿ ಎಲ್ಲಿ ಹೋಗ್ಬಿಡ್ತು ಅಂದರೆ, ಶಬ್ದ ಅಂತ ತಕ್ಷಣವೇ ಕಪ್ಪೆ ಗೊಡ್ರ ಅನ್ನತ್ತೆ, ಹಂಸದ ಶಬ್ದ ಕೋಳಿ ಕುಕು ಅನ್ನತ್ತೆ, ಈ ಥರ ಹೋಗ್ಬಿಡ್ತೀವಿ ನಾವು. ಆವಾಗ ಯಾವುದರ ಶಬ್ದ ವಿಭಿನ್ನವಾಗಿರತ್ತೆ ಅಂತಕ್ಕಂಥ ಪ್ರಶ್ನೆ ಬಂದಾಗ ಈ ಶಬ್ದ ಅಂತಕ್ಕಂಥ ಪದ ಏನಾಗ್ಬಿಡತ್ತೆ ನಮಗೆ ಅಂದರೆ ಮೋಸ ಮಾಡಿಬಿಡತ್ತೆ. ಅರ್ಜೆಂಟಲ್ಲಿ ಯಾವುದೊಂದು ಟಿಕ್ ಹಾಕ್ಸ್ಬಿಡ್ಬೋದು. ಆ ಸಂದರ್ಭದಲ್ಲಿ ನಾವು ಈ ಕಡೆ ನೋಡ್ಕೋಬೇಕು. ವರ್ಡ್, ಇವನು ಸೌಂಡ್ ಬಗ್ಗೆ ಹೇಳಿಲ್ಲ, ವರ್ಡ್ ಮೀನ್ಸ್ ಪದದ ಬಗ್ಗೆ ಹೇಳಿದ್ದಾನೆ. ಈ ಕೆಳಗಿನವುಗಳಲ್ಲಿ ಯಾವ ಪದ, ಯಾವ ವರ್ಡ್ ವಿಭಿನ್ನವಾಗಿದೆ ಅಂತ ಹೇಳಿದ್ದಾನೆ. ಈಗ ನಾವು ಯೋಚನೆ ಮಾಡ್ತಕ್ಕಂಥ ಡೈರೆಕ್ಷನ್ ಏನಾಗ್ಬಿಡುತ್ತೆ, ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಕನ್ನಡ ಪ್ರಶ್ನೆಗಳಲ್ಲಿ ಗೊಂದಲ ಇದ್ದರೆ ಇಂಗ್ಲೀಷ್ ವರ್ಷನನ್ನು ನೋಡ್ಕೊಳ್ಳಿ ಅಂತ ಯಾಕೆ ಎಲ್ಲ ಈ ಕೋಚಿಂಗ್ ಮಾಡ್ತಕ್ಕಂತಹ ಟೀಚರ್ಸ್ಗಳು ಹೇಳ್ತಿರ್ತಾರೆ ಅಂದರೆ ಈ ಥರ ಪ್ರಾಬ್ಲಮ್ಗಳು ಇರುತ್ತೆ. ಓಕೆ, ಈಗ ನೋಡಿ ನಮಗೆ ಕ್ಲಿಯರ್ ಆಯಿತು. ಶಬ್ದ ಅಂದ್ಕೊಂಡ್ರೆ ಮತ್ತು ಇದು ಹೆಂಗೆ ಕೂಗುತ್ತೆ ಅಂತ ಯೋಚನೆ ಮಾಡ್ತೀವಿ. ವರ್ಡ್ ಅಂದ್ಕೊಂಡ್ರೆ ಈ 4 ಪದಗಳದಾವ. ಈ 4 ಪದಗಳಲ್ಲಿ ಒಂದು ಪದ ಡಿಫ್ರೆಂಟ್ ಇದೆ, ಅದು ಯಾವುದು ಅಂತ ನೋಡಿ. ನಿಮಗೆ ಗೊತ್ತಿದೆ, ಕಪ್ಪೆ, ಇದಕ್ಕೆ ಬೋನ್ ಇದೆ, ಮೂಳೆಗಳಿದೆ. ಕಪ್ಪೆಗೆ ಮೂಳೆಗಳಿದೆ ಅಂದಮೇಲೆ ಇದು ಕಶೇರುಕ, ಕಾರ್ಡೇಟ. ಇದು ಕಶೇರುಕ, ಕಾರ್ಡೇಟ. ಹಂಸ, ಇದಕ್ಕೂ ಕೂಡ ಏನಾಗಿದೆ, ಬೋನ್ ಇದೆ ಅಂದಮೇಲೆ ಅದಕ್ಕೆ ನಾವೇನಂತ ಕರಿತೀವಿ, ಮೂಳೆಗಳಿದೆ. ದಟ್ ಇಸ್ ದ ಕಾರ್ಡೇಟ ಅಂತ ಕರಿತೀವಿ. ಕಾರ್ಡೇಟ, ಕಶೇರುಕ ಅಂತ ಕರಿತೀವಿ, ಕಾರ್ಡೇಟ. ಕೋಳಿ ಮೂಳೆ ಎಲ್ರಿಗೂ ಪರಿಚಯ ಇದೆ, ಬೋನ್ ಇದೆ, ಮೂಳೆ ಇದೆ. ದಿಸ್ ಇಸ್ ದ ಕಾರ್ಡೇಟ. ಇದು ಕಶೇರುಕ, ಇದು ಕಶೇರುಕ. ಸಿಗಡಿ ಗೊತ್ತಿದೆ ನಿಮಗೆ, ಇದಕ್ಕೆ ಬೋನ್ ಇಲ್ಲ, ಮೂಳೆ ಇಲ್ಲ.
ಮೂಳೆ ಇಲ್ಲ ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ ಅಕಶೇರುಕ ಅಂತ ಕರಿತೀವಿ. ನಾನ್ ಕಾರ್ಡೇಟ ಅಕಶೇರುಕ ಆರ್ ನಾನ್ ಕಾರ್ಡೇಟಾ ಅಂತ ಕರಿತೀವಿ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಕ್ಲಾಸ್ ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲಲ್ಲಿ ಹುಡುಕಿ ವೀಡಿಯೋಗಳಲ್ಲಿ ಸಿಗುತ್ತೆ. ಮತ್ತು ನಾನು ಕೂಡ ಇವೆಲ್ಲ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಕ್ಲಿಯರ್? ಸೊ ಹಾಗಾದ್ರೆ ಇಲ್ಲಿ ಬೋನ್ ಇರೋದಿಲ್ಲ. ಹಾಗಾಗಿ ಈ ಮೂರು ಕೂಡ ಕಾರ್ಡೇಟಾ ವಂಶದಲ್ಲಿ ಆರ್ ಕಶೇರುಕ ವಂಶದಲ್ಲಿ ಬರ್ತಕ್ಕಂತಹ ಪ್ರಾಣಿಗಳು. ಇದು ಅಕಶೇರುಕ ವಂಶದಲ್ಲಿ ಬರ್ತಕ್ಕಂತಹ ಪ್ರಾಣಿ ಸಿಗಡಿ. ಹಾಗಾಗಿ ಈ ಮೂರು ಪದಗಳಿಗಿಂತ ಇದೇನಾಗಿದೆ, ವಿಭಿನ್ನವಾಗಿದೆ. ಈ ಶಬ್ದನ ಪದ ಅಂತ ಡೈರೆಕ್ಷನ್ ಯಾವ್ದು ಮಾಡುತ್ತೆ, ಇಂಗ್ಲೀಷ್ ಕ್ವಶನ್ಸ್ ಏನಿದೆಯಲ್ವಾ ಅದು ಮಾಡುತ್ತೆ. ಹಾಗಾಗಿ ಈ ಪ್ರಶ್ನೆಯನ್ನು ನಾನು ಫಸ್ಟ್ ಇಟ್ಕೊಂಡಿದ್ದೀನಿ, ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಕ್ಲಿಯರ್? ಸೊ ನೆಕ್ಸ್ಟ್ ಒನ್ ಆಫ್ ದ ಮತ್ತು ಇದ್ರ ಬಗ್ಗೆ ಇರಲಿ, ನಾವು ಮತ್ತು ಇದ್ರ ಬಗ್ಗೆ ಇಂಡೈರೆಕ್ಟ್ ಕಶೇರುಕ ಅಶೇರುಕ ನೆಕ್ಸ್ಟ್ ಚರ್ಚೆ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬಂದಿದೆ, ಯಾವ ರಕ್ತದ ಗುಂಪನ್ನು ಯೂನಿವರ್ಸಲ್ ರಿಸಿಪಿಯೆಂಟ್ ಎಂದು ಕರೀತಾರೆ ಅಂತ. ಯಾವ ರಕ್ತದ ಗ್ರೂಪನ್ನು ಸಾರ್ವತ್ರಿಕ ಸ್ವೀಕಾರಿ, ನೋಡಿ ಇಲ್ಲಿ ಸಾರ್ವತ್ರಿಕ ಸ್ವೀಕಾರಿಯನ್ನು ಇವರೇನು ಮಾಡಿದ್ರು ಅಂದರೆ ಇಂಗ್ಲೀಷಲ್ಲೇ ಯೂನಿವರ್ಸಲ್ ಅಂದರೆ ಸಾರ್ವತ್ರಿಕ, ಸ್ವೀಕಾರಿ ರಿಸಿಪಿಯೆಂಟ್ ಅಂತ ಇಟ್ಟರು. ಅದಕ್ಕೆ ಸ್ವಲ್ಪ ಇಂಗ್ಲೀಷ್ ಕ್ವಶನ್ಸ್ಗಳನ್ನು ನೋಡ್ಕೊಳ್ಳಿ. ಈ ಕನ್ನಡ ಮೀಡಿಯಮ್ದವ್ರು ಏನು ಮಾಡ್ತೀರಿ ಅಂದರೆ ಸಿಂಪಲ್ ಎಲ್ಲ ಕನ್ನಡ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗ್ತೀರಿ, ಅದೇ ಪ್ರಶ್ನೆ ಬಂದಿರುತ್ತೆ. ಆದರೆ ಇಂಗ್ಲೀಷ್ ಪದಗಳಲ್ಲಿ ಬಂದಾಗ ಸ್ವಲ್ಪ ಗೊಂದಲಕ್ಕೆ ಈಡಾಗ್ತೀರಿ. ಅದಕ್ಕೆ ಸ್ವಲ್ಪ ಕನ್ನಡದ ಪಕ್ಕನೇ ಇಂಗ್ಲೀಷ್ ಇರುತ್ತೆ, ಅದನ್ನು ಸ್ವಲ್ಪ ಫಾಲೋ ಮಾಡ್ತಾ ಬನ್ನಿ. ಕ್ಲಿಯರ್? ಅದರಿಂದ ಇಂಗ್ಲೀಷ್ ನಾಲೆಡ್ಜು ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಪ್ರಶ್ನೆಗಳಲ್ಲಿ ನಮಗೆ ಗೊಂದಲ ಇತ್ತು ಅಂದರೆ ಅಲ್ಲಿ ಕ್ಲಿಯಾರಿಟಿ ಸಿಗುತ್ತೆ. ನೋಡಿ ಇಲ್ಲಿ ಯಾವ ರಕ್ತದ ಗುಂಪನ್ನು ಯೂನಿವರ್ಸಲ್ ರಿಸಿಪಿಯೆಂಟ್ ಅಂದರೆ ಸಾರ್ವತ್ರಿಕ ಸ್ವೀಕಾರಿ. ಈ ಸಾರ್ವತ್ರಿಕ ಧ್ವನಿ ಸಾರ್ವತ್ರಿಕ ಸ್ವೀಕಾರಿ ಅಂದಾಗ ನಮಗೆ ಎರಡು ಬ್ಲಡ್ ಗ್ರೂಪ್ ಬರುತ್ತೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಒಂದು O, ಇನ್ನೊಂದು AB ಅಂತ. ಬಟ್ ಇಲ್ಲಿವರೆಗೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇವೆರಡರ ಬಗ್ಗೆನೇ ಮಾತಾಡಿದ್ದಾನೆ. ಕ್ಲಿಯರ್? ನಾನು ಸ್ವಲ್ಪ ಇದಕ್ಕೆ ಇನ್ ಡೆಪ್ತಾಗಿ ಹೇಳ್ತೀನಿ. ನಾನು ಓನಲ್ಲಿ ಮತ್ತೊಂದು O ಇದೆ, ABಯಲ್ಲಿ ಮತ್ತೊಂದು AB ಇದೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಓದಲ್ಲಿ ಮತ್ತೊಂದು O ಇದೆ, ABಯಲ್ಲಿ ಮತ್ತೊಂದು AB ಇದೆ. ಹಾಗಾದ್ರೆ O ಅಲ್ಲಿ ಇದೇನಿದು O ಪಾಸಿಟಿವ್, ಇದು AB ಪಾಸಿಟಿವ್, ಇದು O ನೆಗೆಟಿವ್, ಇದು AB ನೆಗೆಟಿವ್. ಎರಡು ಕ್ವಶನ್ಸ್ ನೋಡಿ, ಬ್ಯೂಟಿಫುಲ್ ಕ್ವಶನ್ಸ್, ಕ್ಲಿಯಾರಿಟಿ ಕೊಡ್ತಾ ಇದ್ದೀನಿ ನಾನು. ಬಟ್ ಸಾಧನಾ ಶಂಕರ್ ಅಕಾಡೆಮಿಯಲ್ಲಿ ಇಂಥ 8 ವಿಡಿಯೋ ಅಂದರೆ 8 ವಿಡಿಯೋಗಳಿದಾವೆ ಬ್ಲಡ್ ಬಗ್ಗೆ. ಕಂಪ್ಲೀಟ್ ಬ್ಲಡ್ ಹೇಗೆ ಕ್ಲಾಸಿಫಿಕೇಷನ್ ಮಾಡ್ತಾರೆ, ಏನು ಎಲ್ಲ, ಯಾವ ಬ್ಲಡ್ ಗ್ರೂಪ್ನವರಿಗೆ ಮದುವೆ ಆದರೆ ಯಾವ ಬ್ಲಡ್ ಗ್ರೂಪ್ನ ಮಕ್ಕಳು ಹುಡ್ತಾರೋ ಅಲ್ಲಿವರೆಗೂ ಕೂಡ ಬ್ಲಡ್ನ ಬಗ್ಗೆ ಫ್ರೀ ಕ್ಲಾಸ್ ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಿಗುತ್ತೆ, ನೋಡ್ಕೊಳ್ಳಿ. ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಕ್ಲಿಯರ್? ಒಟ್ಟಾರೆ ಈ ಪ್ರಶ್ನೆ ಅಥವಾ ಇದಕ್ಕಿಂತ ಯಾವುದೇ ವಿಭಿನ್ನ ಪ್ರಶ್ನೆ ಬರಲಿ, ಇನ್ಮೇಲೆ ಓ ಎ ಬಿ ಏನೇ ಪ್ರಶ್ನೆ ಬರಲಿ, ಇದ್ರ ಬಗ್ಗೆ ನೀವು ಕ್ಲಿಯರ್ ಮಾಡ್ಕೋಬೇಕು ಅಂತ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು ಚಾರ್ಟ್. ನೋಡಿ ಇದು O ಪಾಸಿಟಿವ್ ಅಲ್ಲ, ಆ್ಯಕ್ಚುಲಿ O ಅಲ್ಲ, ಇದು 0 ಅಂತ. ನಾವು ಬ್ಲಡ್ ಗ್ರೂಪನ್ನು ಆಂಟಿಬಾಡಿ ಆ್ಯಂಡ್ ಆಂಟಿಜನ್ಗಳ ಮೇಲೆ ಕ್ಲಾಸಿಫಿಕೇಷನ್ ಮಾಡ್ತೀವಿ ನಾವು, ಆಂಟಿಜನ್ಗಳ ಮೇಲೆ. ಇಲ್ಲಿ 0 ಅಂದರೆ ಯಾವುದೇ ಆಂಟಿಜನ್ ಇಲ್ಲ, A ಆಂಟಿಜನ್ನು ಇಲ್ಲ, B ಆಂಟಿಜನ್ನು ಇಲ್ಲ. ಇಲ್ಲಿ AB ಅಂದರೆ A ಆಂಟಿಜನ್ನು ಇದೆ, B ಆಂಟಿಜನ್ನು ಇದೆ. ಇಲ್ಲಿ ಎರಡೂ ಇಲ್ಲ, 0 ಆಂಟಿಜನ್, 2 ಆಂಟಿಜನ್ ಇದೆ, A ಮತ್ತು B 2 ಆಂಟಿಜನ್ ಇದೆ. ಅಲ್ಲಿ 0, A ಆಂಟಿಜನ್ನು ಇಲ್ಲ, B ಆಂಟಿಜನ್ನು ಇಲ್ಲ, 0 ಆಂಟಿಜನ್. ಇಲ್ಲಿ A ಆಂಟಿಜನ್ ಇದೆ, B ಆಂಟಿಜನ್ ಇದೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಹಾಗಾದ್ರೆ ಇದು O ಅಲ್ಲ, ಇದು ಆ್ಯಕ್ಚುಲಿ 0 ಆಂಟಿಜನ್ 0 ಇದೆ, ಆಂಟಿಜನ್ 0 ಇದೆ ಅಂತ. ಮತ್ತು ಪಾಸಿಟಿವ್ ಒಂದು ಆಂಟಿಜನ್ ಇದೆ, ಯಾವುದು ರೀಸಸ್. ಪಾಸಿಟಿವ ನೆಗೆಟಿವ, ಆ ರೀಸಸ್ ಆಂಟಿಜನ್ ಇದೆ, ದಟ್ ಈಸ್ ಪಾಸಿಟಿವ್. ರೀಸಸ್ ಆಂಟಿಜನ್ ಇಲ್ಲ, ದಟ್ ಈಸ್ ದ ನೆಗೆಟಿವ್. ಇಲ್ಲಿ ರೀಸಸ್ ಆಂಟಿಜನ್ ಇದೆ, ದಟ್ ಈಸ್ ದ ಪಾಸಿಟಿವ್. ರೀಸಸ್ ಆಂಟಿಜನ್ ಇಲ್ಲ, ದಟ್ ಈಸ್ ದ ನೆಗೆಟಿವ್. ಈಗ ಓವರಾಲ್ ಒಂದು ಸ್ವಲ್ಪ ಕ್ಲಿಯರಾಗಿ ಗಮನಿಸಿ. ಇಲ್ಲಿ ನಾವು ನೋಡಿದಾಗ ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ ಆಂಟಿಜನ್ ಎರಡೂ ಇಲ್ಲ, ಬಟ್ ಒಂದು ಆಂಟಿಜನ್ ಇದೆ. ಇಲ್ಲಿ ಆಂಟಿಜನ್ ಮೂರೂ ಇಲ್ಲ. ಯಾವ ಆಂಟಿಜನ್ ಇಲ್ಲ? ಮೂರೂ ಇಲ್ಲ. ಯಾವುದೇ ಆಂಟಿಜನ್ ಇಲ್ಲದೆ ಇರೋದು ಯಾವುದು? O ನೆಗೆಟಿವ್. ಇಲ್ಲಿ ನೋಡಿ 3 ಆಂಟಿಜನ್ ಇದೆ, ಇಲ್ಲಿ 3 A B ಆ್ಯಂಡ್ ರೀಸಸ್ ಪಾಸಿಟಿವ್, ಆ ಆಂಟಿಜನ್ನು ಇದೆ. ಇಲ್ಲಿ 2 ಆಂಟಿಜನ್ ಇದೆ, ಅದರ ಜೊತೆಗೆ 1 ಆಂಟಿಜನ್ ಇಲ್ಲ. ಹಾಗಾದರೆ 3 ಆಂಟಿಜನ್ ಇಲ್ಲದೆ ಇರೋದು ಯಾವುದು? ಸಿಂಪಲ್, 3 ಆಂಟಿಜನ್ ಇಲ್ಲದೆ ಇರೋದು O ನೆಗೆಟಿವ್. 3 ಆಂಟಿಜನ್ ಇರೋದು ಯಾವುದು? AB ಪಾಸಿಟಿವ್. ಯಾವುದೇ ಆಂಟಿಜನ್ ಇದರಲ್ಲಿ ಇಲ್ಲ ಅಂದಮೇಲೆ ಯಾರ ಜೊತೆಗಾರು ಹೊಂದ್ಕೊಳ್ಳುತ್ತೆ. ಹಾಗಾಗಿ ನಾವು O ನೆಗೆಟಿವನ್ನು ಏನಂತ ಕರಿತೀವಿ ಅಂದರೆ ಯೂನಿವರ್ಸಲ್ ಡೋನರ್ ಅಂತ ಕರಿತೀವಿ, ಸಾರ್ವತ್ರಿಕ ದಾನಿ ಅಂತ ಕರಿತೀವಿ. ನೋಡಿ, ಸಾರ್ವತ್ರಿಕ ದಾನಿ. ಯಾಕಂದರೆ
ಯಾವುದೇ ಆಂಟಿಜನ್ ಇಲ್ಲ, ಏನೂ ಇಲ್ಲ, ಬಿನೂ ಇಲ್ಲ, ಪಾಸಿಟಿವೂ ಇಲ್ಲ, ನನ್ನ ಹತ್ರ ಏನೂ ಇಲ್ಲ, ಎಲ್ಲಾದರೂ ಹಾಕಿ ನಾನು ಇರ್ತೀನಿ. ದಟ್ ಈಸ್ ಸಾರ್ವತ್ರಿಕ ಧಾನಿ, ದಟ್ ಈಸ್ ಓ ನೆಗೆಟಿವ್. ಇಲ್ಲಿವರೆಗೂ ಸಾರ್ವತ್ರಿಕ ಧಾನಿ ಬರೀ ಓ ಅಂದ್ಕೊಂಡಿದ್ದೀವಿ ನಾವು. ಇನ್ ಕೇಸ್ ಇನ್ ಫ್ಯೂಚರ್ ಎಕ್ಸಾಮಲ್ಲಿ ಓ ಪಾಸಿಟಿವ್ ಓ ನೆಗೆಟಿವ್ ಬಂದರೆ ಗೂಟ ಅಲ್ವಾ? ಹಾಗಾಗಿ ಸಾರ್ವತ್ರಿಕ ಧಾನಿಗೆ ವರ್ಸಸ್ ಇದು ಬಂದಾಗ ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ, ಈ 3 ಆಂಟಿಜನ್ ಇದೆ ಇಲ್ಲಿ. ಎ ಆಂಟಿಜನ್ನು ಇದೆ, ಬಿ ಆಂಟಿಜನ್ನು ಇದೆ, ಆ್ಯಂಡ್ ಪಾಸಿಟಿವ್ ಯಾವುದು ಪಾಸಿಟಿವ್ ಆಂಟಿಜನ್ನು ಇದೆ. 3 ಆಂಟಿಜನ್ ಇದೆ ಮೇಲೆ ಯಾವುದಾದ್ರೂ ಬ್ಲಡ್ ಹಾಕಿ ನಮ್ಮಲ್ಲಿ ಯಾರೋ ಒಬ್ಬರು ಅಡ್ಜಸ್ಟ್ ಮಾಡ್ಕೋತೀವಿ. ಕ್ಲಿಯರ್? ಹಾಗಾಗಿ ಇದಕ್ಕೆ ನಾವೇನಂತ ಕರಿತೀವಿ? ಸಾರ್ವತ್ರಿಕ ಸ್ವೀಕಾರಿ ಅಂತ ಕರಿತೀವಿ. ಸಾರ್ವತ್ರಿಕ ಸ್ವೀಕಾರಿ. ಕ್ಲಿಯರ್? ಇಲ್ಲಿ ಎ ಬಿ ಅಂತ ಕೊಟ್ಟಿದ್ದಾನೆ. ದಟ್ ಇಸ್ ರೈಟ್ ಆನ್ಸರ್. ಪಕ್ಕಾ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಎ ಬಿ ಪಾಸಿಟಿವ್. ಕ್ಲಿಯರ್? 3 ಆಂಟಿಜನ್ ಇದೆ. ಯಾವ್ದು ಕೊಟ್ಟರು ನಾವು ಯಾರು ಒಬ್ಬರು ಅಡ್ಜಸ್ಟ್ ಮಾಡ್ಕೋತೀವಿ. ಹಾಗಾದರೆ ಓ ನೆಗೆಟಿವ್ ಸಾರ್ವತ್ರಿಕ ಧಾನಿ, ಎ ಬಿ ಪಾಸಿಟಿವ್ ಸಾರ್ವತ್ರಿಕ ಸ್ವೀಕಾರಿ. ಮತ್ತು ಈ ಕಡೆ ಇವೆರಡರ ಸಂಬಂಧ ಕ್ಲಿಯರ್ ಸಿಕ್ತು ನಿಮಗೆ ಅಲ್ವಾ? ಈಗ ಇವೆರಡರ ಸಂಬಂಧ ನೋಡೋಣ ಏನಿದೆ. ಇದ್ರ ಬಗ್ಗೆ ಏನಾದರೂ ಎಕ್ಸಾಮಲ್ಲಿ ಕ್ವಶನ್ಸ್ ಬರ್ಬೋದಾ? ಓಕೆ, ಇದ್ರ ಬಗ್ಗೆ ಎಕ್ಸಾಮಲ್ಲಿ ಏನಾದರೂ ಪ್ರಶ್ನೆಗಳು ಬರ್ಬೋದಾ ನೋಡೋಣ. ನೋಡಿ, ಜಗತ್ತಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತಕ್ಕಂಥ ಬ್ಲಡ್ ಗ್ರೂಪ್ ಯಾವುದು ಅಂದರೆ ಓ ಪಾಸಿಟಿವ್. ಜಗತ್ತಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಕ್ಕಂಥ ಬ್ಲಡ್ ಗ್ರೂಪ್ ಯಾವುದು ಅಂದರೆ ಎ ಬಿ ನೆಗೆಟಿವ್. ಇದಕ್ಕೂ ಒಂದು ಸಂಬಂಧ ಇದೆ ಅಲ್ವಾ? ಇಷ್ಟು ನೋಡ್ಕೊಳ್ಳಿ. ಇನ್ನೇನಾದರೂ ನಿಮಗೆ ಡೌಟ್ ಇತ್ತು ಅಂದರೆ, ಇದು ಜಗತ್ತಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತಕ್ಕಂಥ ಬ್ಲಡ್ ಗ್ರೂಪ್, ಇದು ಜಗತ್ತಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಕಂಡುಬರ್ತಕ್ಕಂಥ ಬ್ಲಡ್ ಗ್ರೂಪ್, ಇದು ಸಾರ್ವತ್ರಿಕ ಧಾನಿ, ಇದು ಸಾರ್ವತ್ರಿಕ ಸ್ವೀಕಾರಿ. ಯಾಕೆ ಸಾರ್ವತ್ರಿಕ ಧಾನಿ? ಏನೂ ಇಲ್ಲ, ಹೋಗಿ ಧಾನಿ ಎಲ್ಲ ಇದೆ ಕೊಡು ಅಂತ. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೀನಿ. ಏನೋ ಡೌಟ್ ಆದರೆ ಈ ಬ್ಲಡ್ಡನ್ನು ಹೇಗೆ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ, ಆಂಟಿಜನ್ ಅಂದ್ರೇನು, ಆಂಟಿಬಾಡಿ ಅಂದ್ರೇನು ಡೀಟೇಲ್ ಹೇಳಿದ್ದೀನಿ. ಹುಡುಕಿ, ಇಲ್ಲಾಂದರೆ ಇಲ್ಲಿ ನೀವು ಕಮೆಂಟ್ ಮಾಡಿ, ಸರ್ ನನಗೆ ಆ ವಿಡಿಯೋ ಸಿಗ್ತಾ ಇಲ್ಲ ಅಂತ. ನಾವು ಆ ಲಿಂಕನ್ನು ನಿಮಗೆ ಶೇರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಸ್ನೇಹಿತರೆ. ನೋಡಿ, ನೆಕ್ಸ್ಟ್ ಕ್ವಶನ್ ತುಂಬಾ ಚೆನ್ನಾಗಿದೆ. ಏನಿದೆ? ರಾತ್ರಿ ವೇಳೆಯಲ್ಲಿ ಸಸ್ಯಗಳು ಯಾವ ಅನಿಲವನ್ನು ಹೊರಬಿಡುತ್ತವೆ ಅಂತ. ಯಾವ ಅನಿಲವನ್ನು ಹೊರಬಿಡುತ್ತೆ? ಒಂದು ಟ್ರಿಕ್ಕಿ ಕ್ವಶನ್ ಇದು, ಬಟ್ ಅರ್ಥ ಆಗಿರೋರಿಗೆ ಈಸಿ ಕ್ವಶನ್ ಇದು. ಅರ್ಧಂಬರ್ಧ ಅರ್ಥ ಮಾಡ್ಕೊಂಡವ್ರಿಗೆ ಒಂದು ಸ್ವಲ್ಪ ಟ್ರಿಕ್ಕಿ ಪ್ರಶ್ನೆ ಇದು. ಕ್ಲಿಯರ್? ಏನು ಅರ್ಧಂಬರ್ಧ ಅರ್ಥ? ಏನಿಲ್ಲ, ನಿಮಗೆಲ್ಲ ಗೊತ್ತಿದೆ. ಈಗ ಜೀವಿಗಳಿದೆ ಅಲ್ವಾ? ಇಲ್ಲಿ ಸ್ವಲ್ಪ ಬರ್ಕೊಂಡ್ಬಿಡ್ತೀನಿ ನಾನು. ಏನು ಜೀವಿಗಳು? ಈಗ ಜೀವಿಗಳು ಅಂದಮೇಲೆ ಸಿಂಪಲ್ ಲಿವಿಂಗ್ ಆರ್ಗಾನಿಸಮ್ಸ್, ಜೀವಿಗಳು. ಎಕ್ಸಾಂಪಲ್ ಸಸ್ಯ ಇದೆ, ನೆಕ್ಸ್ಟ್ ಪ್ರಾಣಿ ಇದೆ, ಓಕೆ, ನೆಕ್ಸ್ಟ್ ಮೈಕ್ರೋಬ್ಸ್ ಸೂಕ್ಷ್ಮಾಣು ಜೀವಿ ಇದೆ. ಕ್ಲಿಯರ್? ಸೂಕ್ಷ್ಮಾಣು ಜೀವಿ ಇದೆ. ಇವು 3 ಜೀವಿಗಳು. ಪ್ಲ್ಯಾಂಟ್ಸ್ ಇದೆ, ಅನಿಮಲ್ಸ್ ಇದೆ, ಆ್ಯಂಡ್ ಮೈಕ್ರೋಬ್ಸ್ ಇದೆ. ಯಾವುದೇ ಜೀವಿ ಇರಲಿ, ಅದು ಉಸಿರಾಟ ಮಾಡಬೇಕಪ್ಪ ಅಂದರೆ, ರೆಸ್ಪಿರೇಷನ್ ಮಾಡಬೇಕಪ್ಪ ಅಂದರೆ, ಆ ಜೀವಿ ಆಮ್ಲಜನಕವನ್ನು ಏನು ಮಾಡ್ಕೋಬೇಕು? ತಗೊಳ್ಬೇಕದು. ಆ ಜೀವಿ ಇದೆಯಲ್ವಾ, ಆಮ್ಲಜನಕವನ್ನು ತಗೊಳ್ಳತ್ತೆ, ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಬಿಡತ್ತೆ. ಕ್ಲಿಯರ್? ಆಮ್ಲಜನಕನ ತಗೊಳ್ಳತ್ತೆ ಒಂದು ಜೀವಿ, ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಬಿಡತ್ತೆ. ಆಮ್ಲಜನಕ ತಗೊಂಡು ಅದನ್ನು ಬಳಸ್ಕೊಂಡು ಗ್ಲೂಕೋಸನ್ನು ಉತ್ಕರ್ಷಣೆ ಮಾಡಿ ಅದರಿಂದ ಶಕ್ತಿಯನ್ನು ಪಡ್ಕೊಂಡು ಆಮೇಲೆ ವೇಸ್ಟ್ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ. ನಾವು ಬರೀ ಜಸ್ಟ್ ಆಕ್ಸಿಜನ್ ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ ಅಂತ ಜನರಲಾಗಿ ಹೇಳ್ತೀವಿ. ಸಸ್ಯ ಆದ್ರೂ ಕೂಡ ಜೀವಿ ಅಲ್ವಾ, ಅದು ಆಮ್ಲಜನಕ ತಗೊಳ್ಳತ್ತೆ, ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ. ಪ್ರಾಣಿನೂ ಆಮ್ಲಜನಕ ತಗೊಳ್ಳತ್ತೆ, ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ. ಎಲ್ಲವೂ ಆಮ್ಲಜನಕ ತಗೊಳ್ಳತ್ತೆ, ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ. ಇದನ್ನು ಉಸಿರಾಟ ಅಂತ ಕರಿತೀವಿ. ಕ್ಲಿಯರ್? ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಹಾಗೆ ಉಸಿರಾಟಕ್ಕೆ ಸಸ್ಯಗಳು ಕೂಡ ಆಮ್ಲಜನಕ ತಗೊಳ್ಳತ್ತೆ, ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡನ್ನು ಬಿಡತ್ತೆ, ಪ್ರಾಣಿಗಳು ಬಿಡತ್ತೆ. ಯಾವುದಕ್ಕೆ? ರೆಸ್ಪಿರೇಷನ್ಗೆ. ನಾನು ಈಗ ಏನು ಹೇಳ್ತಾ ಹೋಗ್ತೀನಿ ಅಂದರೆ, ಸಸ್ಯಗಳು ಉಸಿರಾಡತ್ತೆ, ಕರೆಕ್ಟ್. ಉಸಿರಾಟದ್ರ ಜೊತೆಗೆ ಸಸ್ಯಗಳು ಏನು ಮಾಡುತ್ತೆ ಅಂದರೆ ಆಹಾರನೂ ಕೂಡ ತಯಾರಿಸುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ದ್ವಿತೀಯ ಸಂಶ್ಲೇಷಣೆ ಅಂತ ಕರಿತೀವಿ. ಫೋಟೋಸಿಂಥಸಿಸ್ ಅಂತ ಕರಿತೀವಿ. ದ್ವಿತೀಯ ಸಂಶ್ಲೇಷಣೆ ಅಂತ, ಫೋಟೋಸಿಂಥಸಿಸ್ ಏನಪ್ಪ ಅಂದರೆ, ನೋಡಿ ಇಲ್ಲಿ ಆಮ್ಲಜನಕ ತಗೊಂಡು ಉತ್ಕರ್ಷಣೆ ಮಾಡಿ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳು ಬಿಡುತ್ತು. ಇದಕ್ಕೆ ಉಸಿರಾಟ ಅಂತ ಕರೆದ್ವಿ ನಾವು. ಆದರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಸಸ್ಯಗಳು ಏನು ಮಾಡುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಅದ್ರ ಜೊತೆಗೆ ನೀರು ತಗೊಳತ್ತೆ, ನೆಕ್ಸ್ಟ್ ಸನ್ಲೈಟ್ ತಗೊಳತ್ತೆ, ಗ್ಲೂಕೋಸನ್ನು ತಯಾರಿಸತ್ತೆ, ನೆಕ್ಸ್ಟ್ ಆಮ್ಲಜನಕವನ್ನು ಹೊರಗಡೆ ಹಾಕತ್ತೆ. ಕ್ಲಿಯರ್? ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಆಮ್ಲಜನಕವನ್ನು ಹೊರಗಡೆ ಹಾಕತ್ತೆ. ಯಾವುದು? ಸಸ್ಯಗಳು.
ಯಾವ ಕ್ರಿಯೆಗೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡಿಬೇಕಪ್ಪ ಅಂದರೆ ಪ್ರಮುಖವಾಗಿ ಏನು ಬೇಕು? ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ದ್ಯುತಿ ಬೇಕು. ದ್ಯುತಿ ಅಂದರೆ ಏನು? ಬೆಳಕು ಬೇಕು, ಬೆಳಕು. ಅವ್ರು ಬೆಳಕಿದ್ದಾಗ ಬೆಳಕಿನ ಹೆಲ್ಪಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ತಗೊಂಡು ಕ್ಲೋರೋಫಿಲ್ ಸಹಾಯದಿಂದ ಗ್ಲೂಕೋಸ್ ರೂಪದಲ್ಲಿ ಆಹಾರವನ್ನು ತಯಾರಿಸಿ ಆಮ್ಲಜನಕವನ್ನು ಹೊರಗಡೆ ಹಾಕೋದನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಒಟ್ಟಾರೆಯಾಗಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಯಾವಾಗ ನಡೆಯುತ್ತೆ? ಬೆಳಕಿದ್ದಾಗ ನಡೆಯುತ್ತೆ. ಬಟ್ ಇಲ್ಲಿ ನಮ್ಮ ಪ್ರಶ್ನೆ ರಾತ್ರಿ ವೇಳೆ ಅಂತ ಕೇಳಿದ್ದೇನೆ. ಬೆಳಕಿದ್ದಾಗ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ ಅಂದಮೇಲೆ ರಾತ್ರಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯಲ್ಲ. ಅಂದರೆ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ರಾತ್ರಿ ಬಳಸಲ್ಲ. ಆದರೆ ರಾತ್ರಿ ಏನು ನಡೆಯುತ್ತೆ? ಉಸಿರಾಟ ನಡೆಯುತ್ತೆ. ಹಾಗೆ ಉಸಿರಾಟ ನಡೆಯೋದ್ರಿಂದ ರಾತ್ರಿ ಆಮ್ಲಜನಕ ತಗೊಂಡು ಸಸ್ಯಗಳು ಏನನ್ನು ಹೊರಗಡೆ ಹಾಕತ್ತೆ? ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಹಾಕತ್ತೆ. ಅರ್ಥ ಆಗಿದೆಯಲ್ವಾ? ಅದಕ್ಕೆ ರಾತ್ರಿ ಹೊತ್ತಲ್ಲಿ ಕಾಡಲ್ಲಿ ದೊಡ್ಡ ದೊಡ್ಡ ಮರಗಳೇನಿದೆ ಆ ಮರಗಳ ಕೆಳಗಡೆ ಮಲಗಬಾರ್ದು. ಯಾಕಂದರೆ ಸಸ್ಯಗಳು ಹೆಚ್ಚು ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಹಾಕತ್ತೆ. ನಮಗೆ ಕಾರ್ಬನ್ ಡೈಆಕ್ಸೈಡ್ ಬೇಕಾಗಿಲ್ಲ, ಆಮ್ಲಜನಕ ಬೇಕು. ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿಯಾಗಿ ನಾವು ಸಾಯುವ ಸಂಭವ ಇರುತ್ತೆ. ಹಾಗಾಗಿ ರಾತ್ರಿ ಹೊತ್ತಲ್ಲಿ ಅಲ್ಲಿ ಇರಬೇಡಿ ಅಂತ ಹೇಳ್ತಾರೆ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಕ್ಲಿಯರ್? ಒಟ್ಟು ಸಸ್ಯ ಆಮ್ಲಜನಕನೂ ತಗೊಳುತ್ತೆ, ಕಾರ್ಬನ್ ಡೈಆಕ್ಸೈಡು ತಗೊಳುತ್ತೆ. ಆಮ್ಲಜನಕನ ಉಸಿರಾಟಕ್ಕೆ ತಗೊಳುತ್ತೆ, ಕಾರ್ಬನ್ ಡೈಆಕ್ಸೈಡನ್ನು ದ್ಯುತಿ ಸಂಶ್ಲೇಷಣೆಗೆ ತಗೊಳುತ್ತೆ. ಆಮ್ಲಜನಕನ ಯಾವಾಗಲೂ ತಗೊಳ್ತಾ ಇರುತ್ತೆ, ಕಾರ್ಬನ್ ಡೈಆಕ್ಸೈಡನ್ನು ಬೆಳಕಿದ್ದಾಗ ಮಾತ್ರ ತಗೊಳುತ್ತೆ, ಬೆಳಕಿದ್ದಾಗ ಮಾತ್ರ ಆಹಾರ ತಯಾರಿಸುತ್ತೆ, ಬೆಳಕಿದ್ದಾಗ ಮಾತ್ರ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸುತ್ತೆ. ಜಾಸ್ತಿ ಕೊರಿಬಾರ್ದು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಓಕೆ, ನೆಕ್ಸ್ಟ್. ಗುರುತಿಸಲಾಗದ ಮಾನವನ ಅವಶೇಷಗಳನ್ನು ಒಳಗೊಂಡ ಪ್ರಕರಣಗಳಲ್ಲಿ ಸಾವಿನ ವರ್ಷವನ್ನು ನಿರ್ಧರಿಸಲು ಯಾವ ತಂತ್ರ? ನೋಡಿ, ನೀವು ಸ್ವಲ್ಪ ಮೋಸ ಮಾಡ್ತಕ್ಕಂತಹ ಪ್ರಶ್ನೆ ಇದು. ನಾವೇನು ಮಾಡ್ತೀವಿ? ಅವಶೇಷಗಳು ಒಳಗೊಂಡ ಪ್ರಕರಣ ಸಾವು ಅಂದ ತಕ್ಷಣ ಡೈರೆಕ್ಟ್ DNA ಗೆ ಹೋಗಿಬಿಡ್ತೀವಿ ನಾವು. ಬೇಡ, ಈ 4 ಆಪ್ಷನ್ಸ್ಗಳನ್ನು ಸ್ವಲ್ಪ ಕ್ಲೀನಾಗಿ ನೋಡ್ತಾ ಬರೋಣ. ನೋಡಿ, ಇಲ್ಲಿ ಬಯೋ ರೆಮಿಡಿಯೇಷನ್ಸ್ ಅಂತ ಇದೆ. ಬಯೋ ಅಂದರೆ ಏನಿಲ್ಲ, ಜೀವಿಗಳು ಅಂತ. ಏನು? ಸೂಕ್ಷ್ಮಾಣು ಜೀವಿಗಳು, ಬ್ಯಾಕ್ಟೀರಿಯಾಗಳಿರ್ಬೋದು, ಶಿಲೀಂಧ್ರಗಳಿರ್ಬೋದು, ಆದಿಮ ಜೀವಿಗಳಿರ್ಬೋದು. ಈ ಜೀವಿಗಳನ್ನು ಬಳಸ್ಕೊಂಡು ಪರಿಸರವನ್ನು ಸ್ವಚ್ಛ ಮಾಡೋದು, ಕ್ಲೀನ್ ಮಾಡೋದು. ಪರಿಸರವನ್ನು ಸ್ವಚ್ಛ ಮಾಡೋದೇ ಸೂಕ್ಷ್ಮಾಣು ಜೀವಿಗಳು. ಆ ಸೂಕ್ಷ್ಮಾಣು ಜೀವಿಗಳನ್ನು ಬಳಸ್ಕೊಂಡು ಪರಿಸರವನ್ನು ಸ್ವಚ್ಛ ಮಾಡ್ತಕ್ಕಂತಹ ಪ್ರಕ್ರಿಯೆಗೆ ಬಯೋ ರೆಮಿಡಿಯೇಷನ್ಸ್ ಅಂತ ಕರಿತೀವಿ. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ DNA ಪರೀಕ್ಷೆಗೆ ಹೋಗೋಣ ನಾವು. ಏನಿದು DNA ಪರೀಕ್ಷೆ? DNA ಪರೀಕ್ಷೆ ಅಂದರೆ ಸೇಮ್ ಇದೇ ಕ್ವಶನ್ ತಗೊಳ್ಳಿ. ನೋಡಿ, ಗುರುತಿಸಲಾಗದ ಮಾನವನ ಅವಶೇಷಗಳು ಒಳಗೊಂಡ ಪ್ರಕರಣಗಳಲ್ಲಿ, ಎಲ್ಲಿ ವಿಮಾನ ಅಪಘಾತ ಆಯಿತು, ರೈಲ್ ಅಪಘಾತ ಆಯಿತು, 106 ಜನ ಬೆಂದು ಹೋಗ್ಬಿಟ್ರು, ಸುಟ್ಟು ಹೋಗ್ಬಿಟ್ರು, ಅವರು ಯಾರು ಅಂತ ಕಂಡುಹಿಡಿಯೋಕ್ಕಾಗ್ತಾಯಿಲ್ಲ, ಅಂಥ ಸಂದರ್ಭದಲ್ಲಿ DNA ಪರೀಕ್ಷೆ ಮಾಡ್ತೀವಿ. ಓಕೆ, DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿ ಅಲೆಕ್ ಜಫ್ರಿ ಅಂತಕ್ಕಂಥವನು ಬಳಕೆಗೆ ತಂದಂತಹ ಈ DNA ಪರೀಕ್ಷೆ ಮಾಡೋದ್ರ ಮೂಲಕ, ನೆಕ್ಸ್ಟ್ ಅವರ ಸಂಬಂಧಿತರ DNA ಪರೀಕ್ಷೆ ಮಾಡೋದ್ರ ಮೂಲಕ ಆ 2 DNA ಪ್ರಿಂಟ್ ಏನಿದೆ ಅವು ಹೋಲಿಕೆ ಆಗುವುದರ ಮೂಲಕ ಅವರಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನು ಅವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಯಾವುದು ಹೆಲ್ಪ್ ಮಾಡುತ್ತೆ? DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿ ಹೆಲ್ಪ್ ಮಾಡುತ್ತೆ. ಇದನ್ನು DNA ಪರೀಕ್ಷೆ ಅಂತ ಕರಿತೀವಿ. ತಳಿ ಸಾಮ್ಯತೆ, ಅಪರಾಧ ತನಿಖೆಗಳಲ್ಲಿ, ಇಂಥ ಅಪಘಾತದ ಸಂದರ್ಭದಲ್ಲಿ DNA ಪರೀಕ್ಷೆ ಮಾಡಿ ಅವುಗಳಿಂದ ಫಲಿತಾಂಶವನ್ನು ಪಡಿತಕ್ಕಂಥದ್ದು ಯಾವುದಪ್ಪ ಅಂದರೆ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿ. ಬಟ್ ಇಲ್ಲಿ ಎಷ್ಟು ವರ್ಷ ಹಿಂದೆ ಸತ್ತ ಅಲ್ಲ, ಇಲ್ಲಿ ಸಂಬಂಧಗಳನ್ನು ನಿಮಗೆ ಸಂಬಂಧಿನ ಈ DNA ನಿಮಗೆ ಮ್ಯಾಚ್ ಆಗತ್ತಾ ಅನ್ನೋದನ್ನು ಮಾತ್ರ ಪರೀಕ್ಷೆ ಮಾಡುತ್ತೆ. ಇಲ್ಲಿ ಎಷ್ಟು ವರ್ಷ ಹಿಂದ್ಗಡೆ ಆಗಿದೆ, ಇಲ್ಲಿ ನಮಗೆ ಯಾವುದನ್ನು ಡಿಟರ್ಮಿನೇಷನ್ ಮಾಡ್ತಾ ಇದ್ದೀವಿ? ಫಾಸಿಲ್ಸ್, ಪಳವಳಿಕೆ ಮೀನ್ಸ್ ಎಷ್ಟು ವರ್ಷದ ಹಿಂದೆ ಅಂದರೆ ಏಜನ್ನು ಡಿಟರ್ಮಿನೇಷನ್ ಮಾಡ್ತೀವಿ. ಏಜನ್ನು ಡಿಟರ್ಮಿನೇಷನ್ ಮಾಡಲಿಕ್ಕೆ ಏನು ಬೇಕಪ್ಪ ಅಂದರೆ ಕಾರ್ಬನ್ ಡೇಟಿಂಗ್. ಇದಕ್ಕೆ C14 ಅಂತ ಕರಿತೀವಿ. ಕ್ಲಿಯರ್? ಕಾರ್ಬನ್ನ ಒಂದು ಐಸೋಟೋಪ್. ಕಾರ್ಬನ್ 14 ಬಳಸಿ ನಾವು ಆ ವ್ಯಕ್ತಿ ಎಷ್ಟು ಹಳೆಯ ಕಾಲದಲ್ಲಿ ಸತ್ತಿದ್ದಾನೆ, ಈ ಮೂಳೆ ಎಷ್ಟು ಹಳೆಯದು, ಇದು 50 ವರ್ಷದ ಹಳೆಯದ, 20 ವರ್ಷದ ಹಳೆಯದ, 106 ವರ್ಷದ ಹಳೆಯದ ಅನ್ನೋದನ್ನು ಈ ಕಾರ್ಬನ್ ಏನು ಡಿಕೆ ಆಗ್ತಾ ಹೋಗುತ್ತೆ, ಕಾರ್ಬನ್ 14 ಏನು ವಿಘಟನೆ ಆಗ್ತಾ ಹೋಗುತ್ತೆ, ಇದನ್ನು ಕಾರ್ಬನ್ 12ಗೆ ಹೋಲಿಸಿ ಎಷ್ಟು ವರ್ಷದ ಹಿಂದೆ ಈ ವ್ಯಕ್ತಿ ಸತ್ತಿದ್ದಾನೆ ಅಂತಕ್ಕಂತಹ ಒಂದು ಏಜನ್ನು ಡಿಟರ್ಮಿನೇಷನ್ ಮಾಡ್ತಕ್ಕಂಥದ್ದು ಯಾವುದು? ಕಾರ್ಬನ್ ಡೇಟಿಂಗ್. ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ.
ನೋಡಿ, ಇದೊಂದು ಸ್ವಲ್ಪ ಕ್ಲಿಯರಾಗಿ ಇಟ್ಕೊಳ್ಳಿ, ಎಕ್ಸಾಮಲ್ಲಿ ಆಗಾಗ ಬರ್ತಾ ಇರತ್ತೆ. ಸಿಂಪಲ್, ಈಗ ಏಜನ್ನು ಡಿಟರ್ಮಿನೇಷನ್ ಮಾಡಲಿಕ್ಕೆ ಎರಡು, ಒಂದು ಕಾರ್ಬನ್ 14 ಇದೆ, ಇನ್ನೊಂದು ಯುರೇನಿಯಂ 238 ಇದೆ, ಆರ್ ಪೊಟ್ಯಾಷಿಯಂ 40 ಇದೆ. ನೋಡಿ, ಈ ಕಾರ್ಬನ್ 14 ಬಳಸ್ಕೊಂಡು ಜೀವಿಗಳು ಸತ್ತಂತಹ ಜೀವಿಗಳ ಆಯಸ್ಸನ್ನು ಲೆಕ್ಕ ಮಾಡ್ತೀವಿ. ಕ್ಲಿಯರ್? ಆಯಸ್ಸನ್ನು, ಇದನ್ನು ಕಾರ್ಬನ್ ಡೇಟಿಂಗ್ ಅಂತ ಕರಿತೀವಿ. ಬಟ್ ಯುರೇನಿಯಂ 238 ಆ್ಯಂಡ್ ಪೊಟ್ಯಾಷಿಯಂ 40 ಬಳಸ್ಕೊಂಡು ನಿರ್ಜೀವಿಗಳ ಆಯಸ್ಸನ್ನು ಪತ್ತೆ ಮಾಡ್ತೀವಿ ನಾವು. ನಿರ್ಜೀವಿಗಳ ಆಯಸ್ಸು ಸರ್, ನಿರ್ಜೀವಿಗಳ ಆಯಸ್ಸು ಇರ್ತಾವೆ ಸರ್. ಎಷ್ಟು? ಎಸ್, ಮಾಸ್ತಿಗಲ್ಲು, ವೀರಗಲ್ಲು. ಈ ವೀರಗಲ್ಲು ಯಾವುದೋ ಎನರ್ಜಿಯ ಕೆಲಸದಲ್ಲಿ ಸಿಕ್ಕಿದೆ, ಎಷ್ಟು ವರ್ಷದ ಹಳೆಯದು? ಅದನ್ನು ಡಿಟರ್ಮಿನೇಷನ್ ಮಾಡ್ತಾರೆ. ಈ ಖಡ್ಗ ಎಷ್ಟು ವರ್ಷದ ಹಳೆಯದು? ಈ ಬಳೆ ಎಷ್ಟು ವರ್ಷದ ಹಳೆಯದು? ಈ ಇಟ್ಟಿಗೆ ಎಷ್ಟು ವರ್ಷದ ಹಳೆಯದು? ಈ ಥರ ಆ ನಿರ್ಜೀವಿಗಳ ಆಯಸ್ಸನ್ನು ಪತ್ತೆ ಮಾಡ್ತಕ್ಕಂಥ ಟೆಕ್ನಾಲಜಿಗೆ ನಾವು ಪೊಟ್ಯಾಷಿಯಂ ಡೇಟಿಂಗ್ ಆರ್ ಯುರೇನಿಯಂ ಡೇಟಿಂಗ್ ಅಂತ ಕರಿತೀವಿ. ಜೀವಿಗಳ ಆಯಸ್ಸನ್ನು ಪತ್ತೆ ಮಾಡ್ತಕ್ಕಂಥದ್ದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಕಾರ್ಬನ್ ಡೇಟಿಂಗ್ ಅಂತ ಕರಿತೀವಿ. ಅರ್ಥ ಆಗಿದೆ? ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಹಾಗಾದರೆ ಭೂಮಿಯ ಆಯಸ್ಸು ಸರ್, ಭೂಮಿಗೆ ಜೀವ ಇದೆಯೋ ಇಲ್ವೋ? ಓಕೆ, ಯಾಕೋ ಆನ್ಸರ್ ಹೇಳಬೇಕು ಅನಿಸ್ತಿದೆ, ಹೇಳಬಾರ್ದು ಅನಿಸ್ತಿದೆ. ಭೂಮಿಯ ಆಯಸ್ಸನ್ನು ಕಾರ್ಬನ್ 14 ಬಳಸಿ ಮಾಡ್ತೇವ, ಏನು ಯುರೇನಿಯಂ 230 ಆರ್ ಪೊಟ್ಯಾಷಿಯಂ 40 ಬಳಸಿ ಮಾಡ್ತೇವ? ನೀವು ನನಗೆ ಕಾಮೆಂಟ್ ಮಾಡಿ. ಓಕೆ, ಸೆರಾಲಜಿ ಪರೀಕ್ಷೆ, ಸೆರಾಲಜಿ ಅಂದರೆ ಗೊತ್ತಿದೆ, ಅದು ರಕ್ತದಲ್ಲಿ ಇರ್ತಕ್ಕಂಥ ಒಂದು ಪ್ರೋಟೀನ್. ಆ ಪ್ರೋಟೀನನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದನ್ನು ಸೆರಾಲಜಿ ಟೆಸ್ಟ್ ಅಂತ ಕರಿತೀವಿ ಸ್ನೇಹಿತರೆ. ಅರ್ಥ ಆಗಿದೆ ಅನ್ಕೋತೀನಿ. ಅದನ್ನು ಕಾಮೆಂಟ್ ಮಾಡಿ ನನಗೆ, ಭೂಮಿಯ ಆಯಸ್ಸನ್ನು ಪತ್ತೆ ಹಚ್ಚಲಿಕ್ಕೆ ಇವೆರಡರಲ್ಲಿ ಯಾವುದು ಬೇಕು ಅಂತ. ನೋಡಿ, ಇದೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ. ಮಿಂಚು ಹುಳು ಏನಿದೆ ಅದು ಬೆಳಕನ್ನು ಉತ್ಪಾದನೆ ಮಾಡುತ್ತೆ. ಇದು ಈ ಕೆಳಕಂಡ ಯಾವ ಕ್ರಿಯೆಗೆ ಉದಾಹರಣೆ ಆಗಿದೆ ಅಂತ. ಮಿಂಚು ಹುಳು ಯಾಕೆ ಬೆಳಕನ್ನು ಉತ್ಪತ್ತಿ ಮಾಡುತ್ತೆ ಅಂದರೆ, ಫಸ್ಟ್ ತನ್ನ ಸಂಗಾತಿಯನ್ನು ಆಕರ್ಷಣೆ ಮಾಡಲಿಕ್ಕೆ, ಅಥವಾ ತನಗೇನಾದರೂ ತೊಂದರೆ ಆಗಿದೆ ಅಂದರೆ ಅದನ್ನು ಹೆದರಿಸ್ಕೊಂಡು ಅಲ್ಲಿಂದ ಅದು ತನ್ನನ್ನು ಸರ್ವೈವಲ್ ಮಾಡ್ಕೊಳ್ಳಿಕ್ಕೆ ಬೆಳಕನ್ನು ಉತ್ಪತ್ತಿ ಮಾಡುತ್ತೆ. ಹಾಗೆ ಮಿಂಚು ಹುಳು ಆರ್ ಫೈರ್ ಫ್ಲೈ ಇದೆಯಲ್ವಾ, ಇದು ಬೆಳಕನ್ನು ಹೇಗೆ ಉತ್ಪತ್ತಿ ಮಾಡುತ್ತೆ? ಬೆಳಕನ್ನು ಉತ್ಪತ್ತಿ ಯಾಕೆ ಮಾಡುತ್ತೆ ಅಂತ ಗೊತ್ತಾಯಿತು. ಬೆಳಕನ್ನು ಹೇಗೆ ಉತ್ಪತ್ತಿ ಮಾಡುತ್ತೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಈ ನಮ್ಮ ಮಿಂಚು ಹುಳುವಿನಲ್ಲಿ ಒಂದು ಕೆಮಿಕಲ್ ಇದೆ. ಅದರ ಕೆಮಿಕಲ್ ಏನಪ್ಪ ಅಂದರೆ ಲುಸಿಫೆರಿನ್ ಅಂತಕ್ಕಂಥ ಒಂದು ಕೆಮಿಕಲ್ ಇದೆ, ಲುಸಿಫೆರಿನ್. ಮತ್ತು ಇದು ಉಸಿರಾಟದ ಮೂಲಕ ಆಮ್ಲಜನಕವನ್ನು ತಗೊಳತ್ತೆ. ಕ್ಲಿಯರ್? ನೆಕ್ಸ್ಟ್ ಈ ಇನ್ನೊಂದಿದೆ ಲುಸಿಫೆರೇಸ್. ನೋಡಿ, ಏಸ್ ಅಂತ ಬಂತು ಅಂದರೆ ಅದು ಕಿಣ್ವ. ಲುಸಿಫೆರೇಸ್ ಅನ್ನೋ ಕಿಣ್ವ ಏನು ಮಾಡುತ್ತೆ ಅಂದರೆ ATP ಅಂದರೆ ಆ ಮಿಂಚು ಹುಳುವಿನಲ್ಲಿರ್ತಕ್ಕಂಥ ಶಕ್ತಿ. ಪ್ರಾಣಿಗಳಲ್ಲಿ ಶಕ್ತಿ ಯಾವ ರೂಪದಲ್ಲಿ ಸಂಗ್ರಹಣೆ ಆಗುತ್ತೆ ಅಂದರೆ ATP, ಅಡಿನೋಸಿನ್ ಟ್ರೈಫಾಸ್ಫೇಟ್. ಈ ATPಯನ್ನು ಲುಸಿಫೆರೇಸ್ ಅಂತಕ್ಕಂಥ ಎಂಜೈಮ್ ಕಿಣ್ವ ಈ ಶಕ್ತಿಯನ್ನು ಬಳಸ್ಕೊಂಡು ಈ ಲುಸಿಫೆರಿನ್ ಮತ್ತು ಆಮ್ಲಜನಕ ಏನಿದೆ ಇವೆರಡರ ಮಧ್ಯೆ ರಾಸಾಯನಿಕ ಕ್ರಿಯೆ ನಡೆಯುವಂತೆ ಮಾಡುತ್ತೆ. ಇವೆರಡರ ಮಧ್ಯೆ ರಾಸಾಯನಿಕ ಕ್ರಿಯೆ ನಡೆದಾಗ ಒಂದು ಬ್ಯೂಟಿಫುಲ್ಲಾಗಿ ಬೆಳಕು ಹೊರಗಡೆ ಬರುತ್ತೆ. ಅದು ಬಿಸಿಯಾಗಿರಲ್ಲ, ಬೆಳಕು ಮಾತ್ರ ಹೊರಗಡೆ ಬರುತ್ತೆ. ಓಕೆ, ಬೆಳಕು ಮಾತ್ರ ಹೊರಗಡೆ ಬರುತ್ತೆ. ಆ ಬೆಳಕನ್ನು ಹೊರಗಡೆ ಹಾಕಿ ತನ್ನ ಜೋಡಿಯನ್ನು ಆಕರ್ಷಣೆ ಮಾಡಿ ಎನಿಮಿಯನ್ನು ಹೆದರಿಸ್ತಕ್ಕಂಥ ಒಂದು ಬ್ಯೂಟಿಫುಲ್ ಈ ಹುಳನ್ನು ನಾವು ಎಂತ ಕರಿತೀವಿ? ಮಿಂಚು ಹುಳು ಅಂತ ಕರಿತೀವಿ. ನೋಡಿ, ಇಲ್ಲಿ ನೋಡಿದಾಗ ನಮಗೆ ಏನು ಗೊತ್ತಾಯಿತು? ಆಮ್ಲಜನಕ ಲುಸಿಫೆರಿನ್ ಎರಡೂ ಯಾವ ಕ್ರಿಯೆ ನಡೆಸ್ತು? ದಿಸ್ ಇಸ್ ಅ ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಇದಕ್ಕೆ ಜೈವಿಕ ದೀಪ್ತತೆ ಅಂತ ಕರಿತೀವಿ. ಬಯೋ ಲುಮಿನಿಸೆನ್ಸ್ ಅಂತ ಕರಿತೀವಿ. ಬಯೋ ಲುಮಿನಿಸೆನ್ಸ್, ಬಯೋ ಅಂದರೆ ಜೀವಿ, ಲುಮಿನಿಸೆನ್ಸ್ ಅಂದರೆ ಹೊಳೆಯೋದು ಅಂತ. ಬಯೋ ಲುಮಿನಿಸೆನ್ಸ್, ಜೈವಿಕ ದೀಪ್ತತೆ ಅಂತ ಕರಿತೀವಿ. ಈ ಜೈವಿಕ ದೀಪ್ತತೆಗೆ, ಈ ಬ್ಯೂಟಿಫುಲ್ ಹೊಳಿಪಿಗೆ ಕಾರಣ ಏನಪ್ಪ ಅಂದರೆ ಲುಸಿಫೆರಿನ್ ಅನ್ನೋ ಕೆಮಿಕಲ್ ಆ್ಯಂಡ್ ಆಕ್ಸಿಜನ್ ಅನ್ನೋ ಕೆಮಿಕಲ್ನ ನಡುವೆ ಕ್ರಿಯೆ ನಡೆಯೋದ್ರಿಂದ ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಹೊಳಪು, ಈ ಥರ ಹೊಳಪನ್ನು ತರ್ತಕ್ಕಂತಹ ಜೀವಿಯನ್ನು ಫೈರ್ ಫ್ಲೈ ಆರ್ ಮಿಂಚು ಹುಳು ಅಂತ ಕರಿತೀವಿ. ಈಗ ಆಪ್ಷನ್ಗೆ ಹೋಗ್ಬಿಡಿ, ನಿಮಗೆ ಗೊತ್ತಾಗ್ಬಿಡತ್ತೆ. ವಸ್ತುವಿನ ಮೂಲಕ ವಿದ್ಯುತ್ ಪ್ರವಾಹ, ವಿದ್ಯುತ್ ಇಲ್ಲ ಇಲ್ಲಿ. ಜೀವಿಯೊಳಗೇನೆ ರಾಸಾಯನಿಕ ಕ್ರಿಯೆ ರೈಟ್ ಇದೆ, ಕ್ರಿಯೆಯಿಂದ ಉತ್ಪತ್ತಿಯಾಗುವ ಘನ ವಸ್ತುವಿನ ಇಲ್ಲಿ ಏನು ಯಾವುದು ತಿಕ್ಕಾಡಲ್ಲ, ವಸ್ತುವಿನ ಇಲ್ಲ. ದಟ್ ಇಸ್ ದ ಬಿ ಇಸ್ ದ ರೈಟ್ ಆನ್ಸರ್. ಸರ್, ಈ ಮಿಂಚು ಹುಳು ಬಗ್ಗೆ ಇನ್ಮೇಲೆ ಏನಾದರೂ ಪ್ರಶ್ನೆ ಕೇಳಿ ನಾನು ರೈಟ್ ಅನ್ನೋರು ಮರಿದೇ ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ ಚೆನ್ನಾಗಿತ್ತು ಅಂದರೆ ಮತ್ತು ಇಂಥ ಬ್ಯೂಟಿಫುಲ್ ಕ್ಲಾಸಸ್ಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ನೋಡಿ, ನೀರಿನಲ್ಲಿ ಪಾಚಿ ಹೆಚ್ಚಾಗಿ ಬೆಳೆದಿದ್ದಲ್ಲಿ ಅದು ಏನನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಇದೆ.
ಇಲ್ಲೊಂದು 2 ಕ್ವಶನನ್ನು 2 ಆಪ್ಷನ್ ಮಾತ್ರ ನಿಮಗೆ ಕನ್ಫ್ಯೂಸ್ ಮಾಡ್ತಾವೆ, ಗೂಟ ಹೊಡಿತಾವೆ, ಮತ್ತು 2 ಆಪ್ಷನ್ ಏನು ಗೂಟ ಹೊಡೆಯಲ್ಲ. ಫಸ್ಟ್ ಈ ಪಾಚಿ ಯಾಕೆ ಬೆಳೆಯುತ್ತೆ ಅಂತ ಸ್ವಲ್ಪ ಕ್ಲಿಯರ್ ಮಾಡಿಬಿಡ್ತೀನಿ ನಾನು. ಕ್ಲಿಯರ್ ನೋಡಿ, ಪಾಚಿ ಇದೆಯಲ್ವಾ, ಗೊತ್ತಿದೆ, ನೀವೆಲ್ಲ ಕೆರೆಯಲ್ಲಿ ನೋಡಿದ್ದೀರಿ ಪಾಚಿ. ಕ್ಲಿಯರ್, ಪಾಚಿ ನೋಡಿ. ನಿಮ್ಮ ಮೂರು ಅಕ್ಕಪಕ್ಕ ಕೆರೆ ಏನಿದೆ ಸರ್, ನಮ್ಮ ಮೂರು ಅಕ್ಕಪಕ್ಕ ಕೆರೆ ಇಲ್ಲ ಸರ್, ಇಲ್ಲ ಅಂದರೆ ಟೆನ್ಷನ್ ಬೇಡ, ಗೂಗಲಲ್ಲಿ ಕೆರೆ, ಪಾಂಡ್, ಪೂಲ್ ಅಂತ ಹೊಡೀರಿ. ಓಕೆ, ಇಲ್ಲೇನಿದೆ ಇದೇ ಕ್ವಶನ್ ಹೊಡೀರಿ. ಓಕೆ, ಆಲ್ಗೆ ವಾಟರ್ ಇಂಡಿಕೇಟ್ಸ್ ಅಂತ ಆ ಗೂಗಲ್ ಉಲ್ಟಾ ಪಲ್ಟಾ ಇಂಗ್ಲೀಷ್ ಇದ್ರೂ ತಗೊಳುತ್ತೆ. ತಗೊಂಡಾಗ ಅಲ್ಲೊಂದು ಕೆರೆ ಇರುತ್ತೆ. ಆ ಕೆರೆಯಲ್ಲಿ ಏನಾಗಿರುತ್ತೆ, ಹಸಿರು, ಇಡೀ ಕೆರೆ ಹಸಿರು ಪಾಚಿಯಿಂದ ಏನಾಗಿರುತ್ತೆ, ಕಂಪ್ಲೀಟ್ ಹಿಂಗೆ ಕವರ್ ಆಗಿರುತ್ತೆ ಕೆರೆ. ಯಪ್ಪ ನೀರಿದೇನು ಫೀಲ್ಡು ಅಂತ ಕೆರೆ ಆಗಿ ಯಾಕೆ ಹಿಂಗಾತು ನೋಡಿ. ಏನಿಲ್ಲ, ಆ ಕೆರೆ ಸುತ್ತಲೂ ಏನಿದೆ, ಕೆರೆ ಸುತ್ತಲೂ ಅಗ್ರಿಕಲ್ಚರ್ ಏರಿಯಾ ಇದೆ, ಕೃಷಿ ಆ ಎಲ್ಲ ಕೆಲಸಗಳು ನಡೆಯುತ್ತೆ. ಅಲ್ಲಿ ಬಳಸ್ತಕ್ಕಂತಹ ಏನು ಗೊಬ್ಬರಗಳಿದೆ, ಆ ಗೊಬ್ಬರಗಳನ್ನು ಬಳಸೋದ್ರಿಂದ ಅಲ್ಲಿಂದ ಏನಾಗುತ್ತೆ, ಆ ಪೋಷಕಾಂಶಗಳು ಏನು ನೀರು ಹೊಳ್ಕೊಂಡು ಬರುತ್ತೆ, ಅದರ ಮೂಲಕ ಈ ಕೆರೆಗೆ ಬಂದು ಸೇರತ್ತೆ. ಮತ್ತು ಹೆಂಗಸರು ಬೆಳಗ್ಗೆ ಎದ್ದು ಸಂಜೆ ಎದ್ದು ಆ ಕೆರೆಗೆ ಹೋಗಿ ಆ ಡಿಟರ್ಜೆಂಟನ್ನು ಬಳಸಿ ಬಟ್ಟೆಯನ್ನು ಸೂ ಅಂತ ತೊಳಿತಿರ್ತಾರೆ. ಆ ಡಿಟರ್ಜೆಂಟಲ್ಲಿ ಇರ್ತಕ್ಕಂಥ ಲವಣಗಳು ಕೂಡ ಈ ಕೆರೆಯಲ್ಲಿ ಹೋಗಿ ಸೇರತ್ತೆ. ಪಾಪ ಈ ಕೆರೆಯಲ್ಲಿ ಲವಣಗಳು ಬಂದು ಸೇರಿ ಈ ಕೆರೆಯಲ್ಲಿ ಪೋಷಕಾಂಶಗಳ ಪ್ರಮಾಣ ಏನಾಗತ್ತೆ, ಜಾಸ್ತಿ ಆಗತ್ತೆ. ಪೋಷಕಾಂಶಗಳ ಪ್ರಮಾಣ ಏನಾಗತ್ತೆ, ಜಾಸ್ತಿ ಆಗತ್ತೆ. ಪೋಷಕಾಂಶಗಳ ಪ್ರಮಾಣ ಜಾಸ್ತಿ ಆದಮೇಲೆ ಆಲ್ಗೆಗಳಿದಾವಲ್ವ, ಪಾಚಿಗಳು ಎರ್ರ ಬಿರ್ರಿ ಬೆಳೆಯತ್ತೆ. ಪಾಚಿಗಳು ಫುಲ್ ಕೆರೆಯನ್ನು ಪಾಚಿಗಳು ಬೆಳ್ಕೊಳ್ಳುತ್ತೆ. ಪೋಷಕಾಂಶಗಳು ಜಾಸ್ತಿಯಾಗಿ ಪಾಚಿಗಳು ಚೆನ್ನಾಗಿ ಬೆಳೆದ್ರೆ ಪ್ರಾಬ್ಲಮ್ ಏನಾಗತ್ತೆ ಅಂದರೆ, ಈ ಪಾಚಿಯ ಒಳಗಡೆ ಇರತಕ್ಕಂಥ ಜಲಚರ ಪ್ರಾಣಿಗಳಿದಾವಲ್ಲ, ಆ ಜಲಚರ ಪ್ರಾಣಿಗಳಿಗೆ ಹೊರಗಡೆಯಿಂದ ಹೋಗ್ತಕ್ಕಂಥ ಆಮ್ಲಜನಕದ ಪ್ರಮಾಣ ಏನಾಗತ್ತೆ, ಕಡಿಮೆ ಆಗತ್ತೆ. ಆ ಆಮ್ಲಜನಕದ ಪ್ರಮಾಣ ಏನಾಗತ್ತೆ, ಕಡಿಮೆ ಆಗತ್ತೆ. ಆಮ್ಲಜನಕದ ಪ್ರಮಾಣ ಕಡಿಮೆ ಆಗಿ ಪಾಚಿ ಚೆನ್ನಾಗಿ ಬೆಳೆದು ಒಳಗಡೆ ಇರತಕ್ಕಂಥ ಜೀವಿಗಳು ಸಾಯತ್ತೆ. ಇದಕ್ಕೆ ಎನ್ರಿಚ್ಮೆಂಟ್ ಡೆತ್ ಅಂತ ಕರಿತೀವಿ. ಎನ್ರಿಚ್ಮೆಂಟ್ ಡೆತ್ ಅಂತ ಕರಿತೀವಿ. ನೋಡಿ, ಕೆಲವು ಸತಿ ಪೋಷಕಾಂಶಗಳು ಜಾಸ್ತಿಯಾಗಿಯೂ ಕೂಡ ಸಾಯುತ್ತಾರೆ ಅನ್ನೋದಕ್ಕೆ ಇದೆ ಎನ್ರಿಚ್ಮೆಂಟ್ ಡೆತ್. ಈ ಥರ ಪೋಷಕಾಂಶಗಳು ಈ ನೀರಲ್ಲಿ ಜಾಸ್ತಿಯಾಗಿ ಈ ಪಾಚಿ ಫುಲ್ಲು ಹರಡ್ಕೊಳ್ಳುತ್ತಲ್ಲ, ಇದಕ್ಕೆ ನಾವು ಆಲ್ಗಲ್ ಬ್ಲೂಮ್ ಅಂತ ಕರಿತೀವಿ. ಆಲ್ಗಾ ಅರಳುವಿಕೆ ಅಂತ ಕರಿತೀವಿ. ಈ ಆಲ್ಗಾ ಅರಳಿ ಇಡೀ ಕೆರೆ ತುಂಬಿಕೊಂಡು ಒಳಗಡೆ ಇರತಕ್ಕಂಥ ಜೀವಿಗಳಿಗೆ ಆಮ್ಲಜನಕವನ್ನು ಕಡಿಮೆ ಮಾಡಿ ಆ ಜೀವಿಗಳನ್ನು ಸಾಯಿಸ್ತಕ್ಕಂಥ ಈ ವಿದ್ಯಮಾನವನ್ನು ಯೂಟ್ರಿಫಿಕೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಯೂಟ್ರಿಫಿಕೇಷನ್ ಅಂತ ಕರಿತೀವಿ. ಯೂಟ್ರಿಫಿಕೇಷನ್. ಈ ಯೂಟ್ರಿಫಿಕೇಷನ್ ಈ ಆಲ್ಗಲ್ ಬ್ಲೂಮ್ ಆದಮೇಲೆ ಈ ಸೈಂಟಿಸ್ಟ್ಗಳು ಬಂದು ಈ ಕೆರೆಯಲ್ಲಿರೋ ನೀರನ್ನು ತಗೊಂಡು ಈ ನೀರು ಸರಿ ಇದೆಯಾ, ಜೀವಿಗಳಿಗೆ ಬದುಕಲಿಕ್ಕೆ ಯೋಗ್ಯ ಇದೆಯಾ ಅನ್ನೋದನ್ನು ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆ ಮಾಡಲಿಕ್ಕೆ 2 ಟೆಸ್ಟ್ ಇದೆ. ಒಂದು BOD, ಇನ್ನೊಂದು COD ಅಂತ. OD ಅಂದರೆ ಆಕ್ಸಿಜನ್ ಡಿಮ್ಯಾಂಡ್, OD ಅಂದರೆ ಆಕ್ಸಿಜನ್ ಡಿಮ್ಯಾಂಡ್. ಇಲ್ಲಿ ಬ್ಯಾಕ್ಟೀರಿಯಾಗಳನ್ನು ಜೀವಿಗಳನ್ನು ಬಳಸಿ ಆಕ್ಸಿಜನ್ ಡಿಮ್ಯಾಂಡನ್ನು ಪತ್ತೆ ಮಾಡ್ತೀವಿ. ಹಾಗಾಗಿ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ಇಲ್ಲಿ ರಾಸಾಯನಿಕವನ್ನು ಬಳಸಿ ಆಕ್ಸಿಜನ್ ಎಷ್ಟು ಕಡಿಮೆ ಆಗಿದೆ ಅನ್ನೋದನ್ನು ಪತ್ತೆ ಮಾಡ್ತೀವಿ. ಇದಕ್ಕೆ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ಕ್ಲಿಯರ್? ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ಹಾಗಾಗಿ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಆಕ್ಸಿಜನ್ ಇದೆಯಾ, ಏನು ಆಕ್ಸಿಜನ್ನ ಡಿಮ್ಯಾಂಡ್ ಇದೆಯಾ, ಆಕ್ಸಿಜನ್ನ ಅವಶ್ಯಕತೆ ಇದಕ್ಕೆ ಇದೆಯಾ? ಆಕ್ಸಿಜನ್ ಅವಶ್ಯಕತೆ ಇದೆ ಅಂದರೆ ಆ ನೀರೇನಾಗಿದೆ, ಕುಲುಷಿತ ಆಗಿದೆ, ಹಾಳಾಗಿದೆ, ಆ ಜೀವಿಗಳು ಬದುಕಲಿಕ್ಕೆ ಯೋಗ್ಯ ಇಲ್ಲ ಅಂತ. ಇಷ್ಟು ನಾಲೆಡ್ಜ್ ನಿಮಗೆ ಅರ್ಥ ಆಗಿದರೆ ಇದಕ್ಕೆ ಹೋಗೋಣ. ಈಗ ನೀರಲ್ಲಿ ಪಾಚಿ ಹೆಚ್ಚಾಗಿ ಅದು ಏನನ್ನು ಸೂಚಿಸುತ್ತೆ? ಅಯ್ಯೋ, ಶುದ್ಧ ನೀರು. ಪಾಚಿ ಹೆಚ್ಚಾದಾಗ ಪಾಪ ಒಳಗಡೆ ಆಕ್ಸಿಜನ್ ಇರಲ್ಲ, ಕಡಿಮೆ ಬಯೋಲಾಜಿಕಲ್ ಆಕ್ಸಿಜನ್. ಅಯ್ಯೋ, ಪಾಚಿ ಫುಲ್ ಅರಳ್ಕೊಂಡಿದೆ ಅಂದಮೇಲೆ ಒಳಗಡೆ ಇರತಕ್ಕಂಥ ಜಲಚರ ಪ್ರಾಣಿಗಳು ಆಮ್ಲಜನಕವನ್ನು ಬಳಸ್ಕೊತಾ ಇದೆ. ಒಳಗಡೆ ಸಾಯ್ತಕ್ಕಂಥ ಜೀವಿಗಳು ವಿಘಟನೆ ಆಗಲಿಕ್ಕೆ ಅಲ್ಲಿರೋ ಬ್ಯಾಕ್ಟೀರಿಯಾಗಳು ಆಮ್ಲಜನಕವನ್ನು ಬಳಸ್ಕೊತಾ ಇದೆ. ದಿನ ಒಳಗಡೆ ಪಾಚಿಯ ಕೆಳಗಡೆ ಆಮ್ಲಜನಕದ ಕೊರತೆ ಆಗ್ತಾ ಇದೆ, ಹೊರಗಡೆಯಿಂದ ಆಮ್ಲಜನಕ ಹೋಗ್ತಾ ಇಲ್ಲ. ಹಾಗಾಗಿ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಕಡಿಮೆ ಇಲ್ಲ, ಜಾಸ್ತಿ ಇದೆ, ಭಾರಿ ಬೇಕಾಗಿದೆ. ಇವನು ಈ ಪಾಚಿ ಒಳಗಡೆ ಬಿಡ್ತಾ ಇಲ್ಲ. ಹಾಗಾಗಿ
ವಿಚ್ ಇಸ್ ದ ರೈಟ್ ಆನ್ಸರ್? ಕುಲುಷಿತ ನೀರು, ಅದು ಪೊಲ್ಯೂಟೆಡ್ ವಾಟರ್ ಆಗಿದೆ. ಒಳಗಡೆ ಆ ಜೀವಿಗಳು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ ಕೇಸ್ ಹೆಚ್ಚು ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದರೆ ದಟ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಕಡಿಮೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಗೂಟ ಹೊಡ್ಸೋಕ್ಕೆ ಹಾಕಿರ್ತಕ್ಕಂಥದ್ದು. ಯಾಕಂದರೆ BOD COD ಓದಿರ್ತೀರಾ, ಇದನ್ನು ಟಿಕ್ ಮಾಡ್ತೀರಾ ಅಂತ ಇಲ್ಲಿ ಕಡಿಮೆ ಅಂತ ಪದ ಹಾಕಿ ರೈಟ್ ಆನ್ಸರ್ನ ಕೆಳಗಡೆ ಇಟ್ಟ ಅದನ್ನು ನಿಮಗೆ ಐಡೆಂಟಿಫೈ ಮಾಡುವಷ್ಟು ನಾಲೆಡ್ಜ್ ಇಲ್ಲ ಅಂದರೆ ಗೊತ್ತಿರೋ ಪ್ರಶ್ನೆಯಲ್ಲಿ ಗೂಟ ಹೊಡ್ಸ್ಕೊಂಬರೋದು ಅಂದರೆ ಇದೇ ಬೆಸ್ಟ್ ಸ್ನೇಹಿತರೆ, ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಗೆ ಹೋಗೋಣ. ಕ್ಲಿಯರ್? ಒಬ್ಬ ವ್ಯಕ್ತಿಯು ಮೃತ ಸಮುದ್ರ ಡೆಡ್ ಸಿ, ಕ್ಲಿಯರ್, ಇಲ್ಲಿ ತೇಲ್ತಾನೆ ಯಾಕೆ ಅಂತ ನೋಡಿ. ತುಂಬ ಈಸಿ ಕ್ವಶನ್ ಇದೆ. ಒಬ್ಬ ವ್ಯಕ್ತಿಯು ಡೆಡ್ ಸಿ, ಮೃತ ಸಮುದ್ರ, ಇಲ್ಲಿ ತೇಲ್ತಾನೆ ಏಕೆ? ನೋಡಿ, ಯಾರ ಮೇಲಾದರೂ ತೇಲಿ ನೀರು ಅಂತ ಬಂದಾಗ ಕಡಿಮೆ ಸಾಂದ್ರತೆಯ ವಸ್ತು ಹೆಚ್ಚಿನ ಸಾಂದ್ರತೆಯ ಮೇಲೆ ತೇಲತ್ತೆ. ಅದು ಗೊತ್ತಿರಲಿ, ಅದು ಯಾವುದೇ ಇರಲಿ. ಒಂದು ನೀರಿನಿಂದ ಹಡಗು ಸಮುದ್ರವನ್ನು ಹೋಗಬೇಕಾದ್ರೆ ಮೇಲಕ್ಕೆ ಅಂದರೆ ಕೆರೆ ನೀರು ಆ ನದಿ ನೀರಿಗಿಂತ ಸಮುದ್ರದ ನೀರಿನ ಸಾಂದ್ರತೆ ಜಾಸ್ತಿ ಇರುತ್ತೆ. ಯಾಕಂದರೆ ಅದರಲ್ಲಿ ಲವಣಗಳ ಪ್ರಮಾಣ ಜಾಸ್ತಿ ಇರುತ್ತೆ. ಡೆಡ್ ಸಿ ಅಂದಮೇಲೆ ಇಲ್ಲಿ ಲವಣಗಳು ತುಂಬಾ ಇರುತ್ತೆ. ಎಷ್ಟಿರುತ್ತೆ ಅಂದರೆ ಡೆಡ್ ಸಿಯಲ್ಲಿ 100ಕ್ಕೆ 30 to 40% ಏನಾಗಿರುತ್ತೆ? ಲವಣಗಳೇ ಇರುತ್ತೆ. ಓಕೆ, ಉಪ್ಪಿನಂಶಗಳೇ ಇರುತ್ತೆ, ಲವಣಗಳೇ ಇರುತ್ತೆ. ಹಾಗಾಗಿ ಅತಿ ಹೆಚ್ಚು ಸಾಂದ್ರತೆ ಇರೋದರಿಂದ ಡೆಡ್ ಸಿಯಲ್ಲಿ ಮನುಷ್ಯ ತೇಲ್ತಾನೆ. ಹಾಗೆ ಡೆಡ್ ಸಿಗೆ ಸಂಬಂಧಪಟ್ಟಂಥ ಮತ್ತೆ ಕೆಲವೊಂದು ಪ್ರಶ್ನೆಗಳು ಏನಾದರೂ ಇರಬಹುದಾ? ಫಸ್ಟ್, ಡೆಡ್ ಸಿ ಎಲ್ಲಿದೆ? ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಡೆಡ್ ಸಿ ಎಲ್ಲಿದೆ ಅಂದರೆ ಇಸ್ರೇಲ್ ಮತ್ತು ಜೋರ್ಡಾನ್ನ ಮಧ್ಯೆ ಇದೆ. ಇಸ್ರೇಲ್ ಮತ್ತು ಜೋರ್ಡಾನ್ ಇದೆ. ಆ ಜೋರ್ಡಾನ್ನ ಮಧ್ಯೆ ಏನಾಗಿದೆ? ಡೆಡ್ ಸಿ ಇದೆ. ಭೂಮಿಯ ಮೇಲ್ಮೈಗಿಂತ 430 ಮೀಟರ್ ಆಳದಲ್ಲಿದೆ. ಇದು ಭೂಮಿಯ ಮೇಲ್ಮೈಗಿಂತ 430 ಮೀಟರ್ ಆಳದಲ್ಲಿದೆ. ಆ್ಯಕ್ಚುಲಿ ಇದನ್ನು ಡೆಡ್ ಸಿ ಅಂತ ಕರಿತೀವಿ ನಾವು. ಆ್ಯಕ್ಚುಲಿ ಇದು ಡೆಡ್ ಸಿ ಅಂತ ಕರಿತೀವಿ. ಇದು ಸಿ ಅಲ್ಲ, ಇದು ಲೇಕ್. ಕ್ಲಿಯರ್? ಇದು ಒಂದು ಸರೋವರ. ಓಕೆ, ಇದನ್ನು ನೀವು ಗೂಗಲಲ್ಲಿ ನೆಟ್ ಇಟ್ಕೊಂಡು ಮೆಟ್ಟಾಗಿ ಹುಡುಕಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಕಾಮೆಂಟ್ಸನ್ನು ಮಾಡಿ ನಾನು ನಿಮಗೆ ಒಂದು ತಲೆಗೆ ಹುಳ ಬಿಟ್ಟಿದ್ದೀನಿ. ಇದನ್ನು ಕ್ಲಿಯಾರಿಟಿ ಮಾಡ್ಕೊಳ್ಳಿ ನೀವೆಲ್ಲರೂ ಕೂಡ ಕಾಮೆಂಟ್ಸನ್ನು ಮಾಡೋದ್ರ ಮೂಲಕ. ಕ್ಲಿಯರ್? ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್. ಆಮ್ಲಜನಕ ರಹಿತ ಉಸಿರಾಟ ನಮ್ಮ ದೇಹದ ಸ್ನಾಯುಗಳಲ್ಲಿ ಉತ್ಪತ್ತಿ ಆಗತ್ತೆ. ಎಲ್ಲಿ ಉತ್ಪತ್ತಿ ಆಗತ್ತೆ? ಅಥವಾ ದೇಹದ ಆಮ್ಲಜನಕ ರಹಿತ ಉಸಿರಾಟ ನಮ್ಮ ದೇಹದ ಸ್ನಾಯುಗಳಲ್ಲಿ ಯಾವುದನ್ನು ಉತ್ಪತ್ತಿ ಮಾಡುತ್ತೆ? ಓಕೆ, ಒಳ್ಳೆ ಬ್ಯೂಟಿಫುಲ್ ಕ್ವಶನ್. ನೋಡಿ, ಈ ಕ್ವಶನನ್ನು ನಾವು ಹೋಗೋ ಮುಂಚೆ ಒಂದು ಸಣ್ಣ ಎಕ್ಸ್ಪ್ಲನೇಷನ್ ತೊಗೊಂಡು ಹೋಗೋಣ. ಕ್ಲಿಯರ್? ಎಕ್ಸ್ಪ್ಲನೇಷನ್ ಏನಪ್ಪ ಅಂದರೆ ಸಿಂಪಲ್. ನೋಡಿ, ನಾವೀಗ ಊಟ ಮಾಡ್ತೀವಲ್ವಾ? ಊಟ ಮಾಡಿರ್ತಕ್ಕಂಥ ಆಹಾರ ಜೀರ್ಣ ಆಗಿ ಏನಾಗತ್ತೆ ಅಂದರೆ ಸಣ್ಣ ಕರಳಲ್ಲಿ ಗ್ಲೂಕೋಸ್ ಆಗಿ ಆ ಗ್ಲೂಕೋಸ್ ಸಣ್ಣ ಕರಳಲ್ಲಿರ್ತಕ್ಕಂಥ ವಿಲ್ಲೆಗಳು ಹೀರ್ಕೊಂಡು ಎಲ್ಲಿಗೆ ಕೊಡುತ್ತೆ ಅಂದರೆ ರಕ್ತಕ್ಕೆ ಕೊಡುತ್ತೆ. ಎಲ್ಲಿಗೆ ಕೊಡುತ್ತೆ? ಬ್ಲಡ್ಡಿಗೆ ಕೊಡುತ್ತೆ. ಈಗ ನಾವು ಊಟ ಮಾಡಿರ್ತಕ್ಕಂಥ ಆಹಾರ ಎಲ್ಲ ಜೀರ್ಣ ಆಗಿ ಗ್ಲೂಕೋಸ್ ರೂಪದಲ್ಲಿ ಸಣ್ಣ ಕರಳಿಂದ ಎಲ್ಲಿಗೆ ಬಂತು? ರಕ್ತಕ್ಕೆ ಬಂತು. ಓಕೆ, ಅದರ ಜೊತೆಗೆ ಉಸಿರಾಟವನ್ನು ಮಾಡ್ತೀವಿ ನಾವು. ಉಸಿರಾಟ ಮಾಡಿದಾಗ ಆಮ್ಲಜನಕವನ್ನು ತಗೊಳ್ತೀವಿ. ಆಮ್ಲಜನಕವನ್ನು ತಗೊಂಡಾಗ ಆಮ್ಲಜನಕ ಮೂಗು, ನಮ್ಮ ಗಂಟಲು, ಶ್ವಾಸನಾಳ, ನೆಕ್ಸ್ಟ್ ಒಳಗಡೆ ಆಲ್ವಿಯೋಲೆಗಳು ಅಂತ ಕರಿತೀವಿ. ಇಲ್ಲಿ ವಿಲ್ಲೈಗಳ ಮೂಲಕ ರಕ್ತಕ್ಕೆ ಬರುತ್ತೆ. ವಿಲ್ಲೈ, ಸಣ್ಣ ಕರಳಲ್ಲಿರೋ ವಿಲ್ಲೈಗಳ ಮೂಲಕ ರಕ್ತಕ್ಕೆ ಬರುತ್ತೆ. ಶ್ವಾಸಕೋಶದಿಂದ ಸಣ್ಣ ಕರಳಿಂದ ಸ್ಮಾಲ್ ಇಂಟೆಸ್ಟೈನಿಂದ ವಿಲ್ಲೈನ ಮೂಲಕ ರಕ್ತ ಬರುತ್ತೆ. ನಮ್ಮ ಲಂಗ್ಸ್ ಶ್ವಾಸಕೋಶದಿಂದ ಇದು ಆಲ್ವಿಯೋಲೆಗಳ ಮೂಲಕ ರಕ್ತಕ್ಕೆ ಬರುತ್ತೆ. ಓಕೆ, ಈಗ ಎರಡು ಬಂತು. ಒಂದು ಗ್ಲೂಕೋಸು ವಿಲ್ಲೈಗಳ ಮೂಲಕ ಬ್ಲಡ್ಡಿಗೆ ಬಂತು. ಇನ್ನೊಂದು ಆಕ್ಸಿಜನ್ ಆಲ್ವಿಯೋಲೈ ಗಾಳಿ ಗೂಡುಗಳು ಅಂತ ಕರಿತೀವಿ. ಈ ಆಲ್ವಿಯೋಲೈಗಳ ಮೂಲಕ ರಕ್ತಕ್ಕೆ ಬಂತು. ರಕ್ತದಲ್ಲಿ ಪ್ರಮುಖವಾಗಿ ಇದನ್ನು ಯಾವುದು ಹಿಡ್ಕೊಳ್ತು ಅಂದರೆ ಸಿಂಪಲ್, ಈ ಗ್ಲೂಕೋಸ್ ಮತ್ತು ಆಕ್ಸಿಜನನ್ನು ರಕ್ತದಲ್ಲಿ ಒಂದು ಘಟಕ ಇದೆ, ದಟ್ ಇಸ್ ದ RBC ಹಿಡ್ಕೊಂಡ್ಬಿಡ್ತು. RBC ಗ್ಲೂಕೋಸನ್ನು ತನ್ನ ಕಡೆ ಹಿಡ್ಕೊಳ್ತು, ನೆಕ್ಸ್ಟ್ ಆಕ್ಸಿಜನ್ನು ತನ್ನ ಕಡೆ ಹಿಡ್ಕೊಳ್ತು. ನೋಡಿ, ಗ್ಲೂಕೋಸನ್ನು ತನ್ನ ಮೇಲೆ ಇಟ್ಕೋತು, ಆಕ್ಸಿಜನ್ನು ತನ್ನ ಮೇಲೆ ಇಟ್ಕೋತು. ಏನು ಮಾಡುತ್ತಿದ್ದು? RBC ತೊಗೊಂಡು ಕೆಂಪು ರಕ್ತ ಕಣ ತೊಗೊಂಡು ನಮ್ಮ ದೇಹದಲ್ಲಿರೋ ಎಲ್ಲ ಜೀವಕೋಶಗಳಿಗೆ ತಗೊಂಡು ಹೋಗುತ್ತೆ. ಎಲ್ಲ ಜೀವಕೋಶಗಳಿಗೆ ಯಾಕೆ ತಗೊಂಡು ಹೋಗುತ್ತೆ? ಒಂದು ಜೀವಕೋಶ ಬರೆದು ಹೇಳ್ತೀನಿ ನಾನು. ನೋಡಿ, ಒಂದು ಜೀವಕೋಶ ಬರ್ಕೊಂಡಿದ್ದೀನಿ. ನಮ್ಮ ಹತ್ರ 38.7 ಟ್ರಿಲಿಯನ್ಸ್ ಸೆಲ್, ದಶಲಕ್ಷ ಜೀವಕೋಶಗಳಿದೆ. ನಾವು ಒಂದು ಜೀವಕೋಶ ಪಾಪ RBC ತೊಗೊಂಡು ಬಂತು. ಈ ಜೀವಕೋಶಕ್ಕೆ ತಗೊಂಡು ಕೋಶ ಪೊರೆಯ ಮೂಲಕ ಈ ಗ್ಲೂಕೋಸ್ ಮತ್ತು ಆಮ್ಲಜನಕವನ್ನು RBC ಒಳಗಡೆ ಹೋಗೋದ್ರ ಮೂಲಕ, ರಕ್ತ ಒಳಗಡೆ ಹೋಗೋದ್ರ ಮೂಲಕ ಒಳಗಡೆ ತಗೊಂಡು ಹೋಯಿತು. ಒಳಗಡೆ ತಗೊಂಡು ಹೋದಾಗ ಏನಾಗತ್ತೆ ನೋಡುವ.
ಒಳಗಡೆ ತೊಗೊಂಡು ಹೋದಾಗ ಆರ್ ಬಿ ಸಿ ಬಂದಾಗ ನೋಡಿ RBC ಬಂತು, ಆಮ್ಲಜನಕ ಹಾಗೆ ಇತ್ತು. ಈ ಗ್ಲೂಕೋಸ್ ಏನಾಯ್ತು ಇಲ್ಲಿ ಪೈರುವೇಟ್ ಆಗಿ ಪರಿವರ್ತನೆ ಆಯಿತು. ಪೈರುವೇಟ್ ನೋಡಿ, ಬ್ಯೂಟಿಫುಲ್ ಕ್ವಶನ್ ನೋಡಿ. ಇದು ಕೋಶ ಪೊರೆ, ಜೀವಕೋಶದ ಒಳಗಡೆ ಇರ್ತಕ್ಕಂಥ ಈ ಜಾಗವನ್ನು ನಾವೇನಂತ ಕರಿತೀವಿ, ಕೋಶ ದ್ರವ್ಯ ಅಂತ ಕರಿತೀವಿ, ಸೈಟೋಪ್ಲಾಸಮ್. ಹಾಗಾದರೆ ರಕ್ತದಲ್ಲಿರುವ ಗ್ಲೂಕೋಸ್ ಜೀವಕೋಶದ ಕೋಶ ದ್ರವ್ಯದ ಒಳಗಡೆ ಏನಾಗಿ ಪರಿವರ್ತನೆ ಆಗತ್ತೆ, ಪೈರುವೇಟ್ ಆಗಿ ಪರಿವರ್ತನೆ ಆಗತ್ತೆ. ಈ ಪೈರುವೇಟ್ ನೋಡಿ, ಈ ಗ್ಲೂಕೋಸ್ ಏನಾಯಿತು ಪೈರುವೇಟ್ ಆಯಿತು, ಆಕ್ಸಿಜನ್ ಆಗಿ ಇದೆ. ಈಗ ಪಿಕ್ಚರ್ ಚೇಂಜ್ ಆಗತ್ತೆ ನೋಡಿ. ಈ ಪೈರುವೇಟ್ ಆಮ್ಲಜನಕದ ಸಹಾಯದಿಂದ ಏನು ಆಗತ್ತೆ ಅನ್ನೋದೇ ನೆಕ್ಸ್ಟ್ ನಮಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ನೋಡಿ. ಈ ಪೈರುವೇಟ್ಗೆ ಆಮ್ಲಜನಕ ಸಿಗದೇ ಇದ್ದರೆ ಅದು ಆಲ್ಕೋಹಾಲ್ ಆಗತ್ತೆ. ಏನಾಗತ್ತೆ, ಆಲ್ಕೋಹಾಲ್ ಆಗತ್ತೆ. ಕ್ಲಿಯರ್, ಎಥನಾಲ್ ಆಗತ್ತೆ. ಆಲ್ಕೋಹಾಲ್ ಅದರಲ್ಲಿ ಯಾವುದು, ಎಥನಾಲ್ ಆಗತ್ತೆ. ಈ ಥರ ಒಂದು ಬ್ಯೂಟಿಫುಲ್ ಆಗಿರತಕ್ಕಂತಹ ಉಸಿರಾಟ ಎಲ್ಲಿ ನಡೆಯುತ್ತೆ ಅಂದರೆ ಈಸ್ಟ್ ಜೀವಿಗಳಲ್ಲಿ ನಡೆಯುತ್ತೆ. ಕ್ಲಿಯರ್, ಯಾವುದರಲ್ಲಿ ನಡೆಯುತ್ತೆ, ಈಸ್ಟ್ ಜೀವಿಗಳಲ್ಲಿ ನಡೆಯುತ್ತೆ. ಈಸ್ಟ್ ಜೀವಿಗಳಲ್ಲಿ ಆಮ್ಲಜನಕ ರಹಿತ ಉಸಿರಾಟ ನಡೆಯುತ್ತೆ. ಹೆಂಗೆ ಅಂದರೆ ಅದರಲ್ಲಿರ್ತಕ್ಕಂಥ ಗ್ಲೂಕೋಸ್ ಆಮ್ಲಜನಕ ಇಲ್ಲದೆ ಇರೋದ್ರಿಂದ ಜೀವಕೋಶದ ಒಳಗಡೆ ಪೈರುವೇಟ್ ಆಗುತ್ತೆ. ಪೈರುವೇಟ್ ಏನಾಗಿ ಪರಿವರ್ತನೆ ಆಗುತ್ತೆ, ಎಥೆನಾಲ್ ಆಗಿ ಪರಿವರ್ತನೆ ಆಗುತ್ತೆ. ಈ ಥರ ಫರ್ಮೆಂಟೇಷನ್ ಪ್ರಕ್ರಿಯೆಯಲ್ಲಿ ಈ ಒಂದು ಬ್ಯೂಟಿಫುಲ್ ಪ್ರೊಸೆಸ್ ನಡೆಯುತ್ತೆ. ಬೇಡ ನಮಗೆ ಈಗ ನಮಗೆ ಇಲ್ಲಿ RBC ಇದೆಯಲ್ವಾ, RBC ಕ್ಲಿಯರ್. ಈ RBC ಆಮ್ಲಜನಕವನ್ನು ತೊಗೊಂಡು ಬರುತ್ತೆ, ನೆಕ್ಸ್ಟ್ ಪೈರುವೇಟನ್ನು ತೊಗೊಂಡು ಬರುತ್ತೆ. ಈಗ ಆಮ್ಲಜನಕದ ಕೊರತೆ ಆಗತ್ತೆ ನೋಡಿ. ಎರಡನೇದು ಆಮ್ಲಜನಕದ ಕೊರತೆ ಆಗತ್ತೆ. ಆಮ್ಲಜನಕದ ಕೊರತೆ ಆದಾಗ ಈ ಪೈರುವೇಟ್ ಯಾವುದರಲ್ಲಿ, ಸ್ನಾಯುಗಳಲ್ಲಿ, ಈ ಉಸಿರಾಟ ಎಲ್ಲಿ ನಡೆಯುತ್ತೆ, ಮಸಲ್ಸ್ ಸ್ನಾಯುಗಳಲ್ಲಿ ನಡೆಯುತ್ತೆ. ಆವಾಗ ಸ್ನಾಯುಗಳಲ್ಲಿ ಆಮ್ಲಜನಕದ ಕೊರತೆಯಾದಾಗ ಪೈರುವೇಟ್ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗತ್ತೆ. ಲ್ಯಾಕ್ಟಿಕ್ ಆಸಿಡ್ ಮತ್ತು ಎನರ್ಜಿ. ಸರ್ ಈ ಥರ ಸಮಸ್ಯೆ ಎಲ್ಲಿ ಬರುತ್ತೆ ಅಂದರೆ, ಎಕ್ಸಾಂಪಲ್ ನಾನೀಗ ಒಂದು 2 ಕಿಲೋಮೀಟ್ರ್ ಓಡ್ತೀನಿ, ನನಗೇನೂ ಆಗಲ್ಲ. 2 ಕಿಲೋಮೀಟ್ರ್ ಮೆತ್ತೋಡು ಅಂದರೆ ಉಸಿರು ಜಾಸ್ತಿ ತೊಗೋಬೇಕು. ಯಾಕೆ ಅಂದರೆ ನಾನು ಓಡಲಿಕ್ಕೆ ಎಷ್ಟು ಶಕ್ತಿ ಬೇಕೋ ಆ ಶಕ್ತಿಯನ್ನು ಮೀರಿ ಶಕ್ತಿ ಬೇಕಾಗಿದೆ. ನನ್ನ ದೇಹದಲ್ಲಿ ಆಲ್ರೆಡಿ ಗ್ಲೂಕೋಸ್ ಇದೆ, ಅದು ಉತ್ಕರ್ಷಣೆ ಆಗಲಿಕ್ಕೆ ಆಮ್ಲಜನಕದ ಅವಶ್ಯಕತೆ ಇದೆ. ಬಟ್ ಅಷ್ಟು ಆಮ್ಲಜನಕವನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ, ಬಟ್ ಓಡ್ತಾ ಇದ್ದೀವಿ, ಶಕ್ತಿ ಬೇಕು. ಆವಾಗ ಆಮ್ಲಜನಕದ ಕೊರತೆ ಆದಾಗ, ಆಮ್ಲಜನಕ ಕಡಿಮೆ ಆದಾಗ ಈ ಜೀವಕೋಶದಲ್ಲಿರ್ತಕ್ಕಂಥ ಪೈರುವೇಟ್ ಆಮ್ಲಜನಕದ ಕೊರತೆ ಆದಾಗ ಸ್ನಾಯುಗಳಲ್ಲಿ ಏನಾಗ್ತಾ ಇರುತ್ತೆ, ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗ್ತಾ ಇರುತ್ತೆ. ಲ್ಯಾಕ್ಟಿಕ್ ಆಮ್ಲ ಸ್ನಾಯುಗಳಲ್ಲಿ ಶೇಖರಣೆ ಆದಂಗೆ ಮೈಕೈ ನೋವು ಬರ್ತಾ ಇರುತ್ತೆ, ಕಾಲು ನೋವು ಬರ್ತಾ ಇರುತ್ತೆ, ಎತ್ತಿಡೋಕ್ಕಾಗ್ತಿಲ್ಲ, ಅಮ್ಮ ಆಗಲ್ಲ. ಇದು ಇನ್ನೂ ಕ್ಲಿಯರಾಗಿ ನಿಮಗೆ ಸಫಿಸಿಯೆಂಟ್ ಆಮ್ಲಜನಕ ಇದ್ದಾಗ ಹೇಳಿದಾಗ ಅರ್ಥ ಆಗಿಬಿಡುತ್ತೆ. ಸಫಿಸಿಯೆಂಟ್ ಆಮ್ಲಜನಕ ಇದ್ದಾಗ ಏನಾಗತ್ತೆ ನೋಡಿ. ಈಗ ಸಿಂಪಲ್ ಗ್ಲೂಕೋಸು ಆಮ್ಲಜನಕ RBC ತೊಗೊಂಡು ಒಳಗಡೆ ತಂತು ಪೈರುವೇಟ್ ಆಗಿ ಪರಿವರ್ತನೆ ಆಯಿತು. ಸಫಿಸಿಯೆಂಟ್ ಆಮ್ಲಜನಕ ಇದೆ. ಈ ಪೈರುವೇಟ್ ಜೀವಕೋಶದ ಒಂದು ಒಳಗಡೆ ಕಣದಂಗ ಇದೆ, ಆ ಕಣದಂಗದ ಮೈಟೋಕಾಂಡ್ರಿಯಕ್ಕೆ ಬರುತ್ತೆ. ಯಾವಾಗ ಬರುತ್ತೆ, ಸಫಿಸಿಯೆಂಟ್ ಆಮ್ಲಜನಕ ಇದ್ದಾಗ ಮೈಟೋಕಾಂಡ್ರಿಯದಲ್ಲಿ ಆಮ್ಲಜನಕದ ಸಹಾಯದಿಂದ ಪೈರುವೇಟ್ ವಿಭಜನೆಯಾಗಿ ATP ರೂಪದಲ್ಲಿ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಹೊರಗಡೆ ಹಾಕತ್ತೆ. ಈ ಥರ ATP ರೂಪದಲ್ಲಿ ಶಕ್ತಿಯನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಜೀವಕೋಶದ ಕಣದಂಗ ಯಾವುದಪ್ಪ ಅಂತ ಕೇಳಿದ್ರೆ ಮೈಟೊಕಾಂಡ್ರಿಯಾ ಅಲ್ಲ, ಮೈಟೋಕಾಂಡ್ರಿಯಾ ಸಫಿಸಿಯೆಂಟ್ ಆಮ್ಲಜನಕ ಇದ್ದಾಗ ಜೀವಕೋಶದ ಕೋಶ ದ್ರವ್ಯದ ಒಳಗಡೆ ಇರತಕ್ಕಂಥ ಪೈರುವೇಟನ್ನು ಕರ್ಕೊಂಡು ಉತ್ಕರ್ಷಣೆ ಮಾಡಿ ATP ರೂಪದಲ್ಲಿ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ. ಆ ಶಕ್ತಿಯನ್ನು ಬಳಸ್ಕೊಂಡು ನಾವು ಓಡ್ತಾ ಇರ್ತೀವಿ. ಕ್ಲಿಯರ್. ಆ ಶಕ್ತಿಯನ್ನು ಬಳಸ್ಕೊಂಡು ಓಡಬೇಕಪ್ಪ ಅಂದರೆ ಸಫಿಸಿಯೆಂಟ್ ಆಮ್ಲಜನಕ ಬೇಕು. ಪೈರುವೇಟ್ ಆಲ್ರೆಡಿ ಸಫಿಸಿಯೆಂಟ್ ಇರುತ್ತೆ. ಹೋಗ್ತಾ ಲಂಗ್ಸ್ನ ಕೆಪಾಸಿಟಿ ಕಡಿಮೆ ಇದ್ದು ಪ್ರಾಕ್ಟೀಸ್ ಇಲ್ಲದೆ ಇದ್ದಾಗ ಲಂಗ್ಸ್ ಜಾಸ್ತಿ ಆಮ್ಲಜನಕವನ್ನು ಒಳಗಡೆ ಸಪ್ಲೈ ಮಾಡದೇ ಇದ್ದಾಗ ಆವಾಗ ಇಲ್ಲಿ ಪೈರುವೇಟ್ ಉತ್ಕರ್ಷಣೆ ಆಗಲಿಕ್ಕೆ ಆಮ್ಲಜನಕದ ಕೊರತೆ ಆಗುತ್ತೆ. ಕೊರತೆ ಆದ ತಕ್ಷಣವೇ ಮೈಟೊಕಾಂಡ್ರಿಯಾಗೆ ಬರಲ್ಲ, ಅದು ಸ್ನಾಯುಗಳಿಗೆ ಬರುತ್ತೆ. ಸ್ನಾಯುಗಳು ATP ಬದಲು ಏನು ಮಾಡಿಬಿಡುತ್ತೆ, ಲ್ಯಾಕ್ಟಿಕ್ ಆಮ್ಲವನ್ನು ಸಂಗ್ರಹಣೆ ಮಾಡುತ್ತೆ. ಲ್ಯಾಕ್ಟಿಕ್ ಆಮ್ಲ ಸಂಗ್ರಹಣೆ ಆದಾಗ ಮೈಕೈ ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ನನ್ನಿಂದ ಓಡೋಕ್ಕಾಗಲ್ಲ ಅಂತ ಬಿದ್ದುಬಿಡ್ತೀವಿ. ನಿನಗೇನೋ ಪ್ರಾಬ್ಲಮ್ ಇದ್ದರೆ ಮತ್ತೆ ಎಳ್ಕೊಂಡು ಓಡಬೇಕಾಗತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್.
ಹಾಗಾಗಿ ಇಲ್ಲಿ ಆಮ್ಲಜನಕ ರಹಿತ ಆಮ್ಲಜನಕದ ಪ್ರಮಾಣ ಕಡಿಮೆ ಇದ್ದಾಗ ಸ್ನಾಯುಗಳು ಅಂತ ಒಂದು ಬ್ಯೂಟಿಫುಲ್ ವರ್ಡ್ ಕೊಟ್ಟಿದ್ದಾನೆ. ಏನಾಗುತ್ತೆ, ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ಎನರ್ಜಿ ಬ್ಯೂಟಿಫುಲ್ ಆಗಿ ರೆಡಿ ಆಗತ್ತೆ. ಕ್ಲಿಯರ್. ಆಲ್ಕೋಹಾಲ್ ಅಂದರೆ ಅದು ಎಥನಾಲ್ ಅಂದರೆ ಈಸ್ಟಲ್ಲಿ ಕಂಡು ಬರುತ್ತೆ. ಒಂದು ಸತಿ ನೋಡ್ಕೊಳ್ಳಿ, 10th ಕ್ಲಾಸಲ್ಲಿ ಇದೆ ಅಂತ ಹೇಳ್ತಾ ಧನ್ಯವಾದಗಳು. ಭಗವಂತ ನಿಮಗೂ ನಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ. ಸ್ನೇಹಿತರೆ, ಈ ವಿಡಿಯೋ ನೋಡಿದ ತಕ್ಷಣ ಎಲ್ರಿಗೂ ಶೇರ್ ಮಾಡಿ. ಇದು ಯಾವುದೋ ಒಂದು RSI ಎಕ್ಸಾಮ್ಗೆ ಸಂಬಂಧಪಟ್ಟಂಥ ವಿಡಿಯೋ ಆಗಿರ್ಬೋದು, ಬಟ್ ಬಹುತ್ ನಾಲೆಡ್ಜನ್ನು ಕೊಡುತ್ತೆ. ಅಡ್ವರ್ಟೈಸ್ಮೆಂಟ್ ಮಾಡಿ, ಮಜಾ ಮಾಡಿ. ಕ್ಲಿಯರ್.